ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ ಮಾಡ್ತಾ ಇರುವಂತಹ ವಿಚಾರ ಜಾತಿ ಮೀಸಲಾತಿಗಾಗಿ ರಾಜಕೀಯ ಸಂಘರ್ಷ. ನೀವೀಗಾಗಲೇ ನೋಡ್ತಾ ಇದ್ರಿ, ಹಲವು ದಿನಗಳಿಂದ, ಹಲವು ತಿಂಗಳಿಂದ, ದಿನ ಅಲ್ಲ ತಿಂಗಳಾಯಿತು, ಬೇರೆ ಬೇರೆ ಜಾತಿ ವರ್ಗಗಳು ಇವತ್ತು ಮೀಸಲಾತಿಗಾಗಿ ಪಟ್ಟು ಹಿಡಿದು ಕೂತ್ಕೊಂಡಿರುವಂಥದ್ದು, ಬೇರೆ ಬೇರೆ ಸಮಾವೇಶಗಳನ್ನು ಮಾಡ್ತಾ ಇರುವಂಥದ್ದು, ಪಾದಯಾತ್ರೆ ಮಾಡ್ತಾ ಇರುವಂಥವು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರಿ. ಇವತ್ತು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಮ್ಮದು ಭಾಷಾವಾರು ಪ್ರಾಂತ್ಯವೋ ಅಥವಾ ಜಾತಿವಾರು ಪ್ರಾಂತ್ಯವೋ ಅನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಯಾಕಂದರೆ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಹಿಂದೆ ಭಾಷಾವಾರು ಪ್ರಾಂತ್ಯ ಮಾಡಿದ್ದು ಸಾಕಷ್ಟು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿತ್ತು. ಆದರೆ ಜಾತಿವಾರು ಪ್ರಾಂತ್ಯ ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷಗಳು ಇವತ್ತು ಜಾತಿಯ ಮೇಲೇ ಮುಂದುವರಿತಾ ಇವೆ. ಎಲ್ಲ ಕಾರಣಕ್ಕೂ ಕೂಡ ಜಾತಿ ಮೇಲೇ ಆಗ್ತಾ ಇದೆ ರಾಜಕಾರಣಗಳೆಲ್ಲವೂ ಕೂಡ. ಇದನ್ನು ವಿಮರ್ಶೆ ಮಾಡುವಂತಹ, ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತಹ ವಿಮರ್ಶೆ ಮಾಡುವಂತಹ ಒಂದು ಸಣ್ಣ ಪರಿಜ್ಞಾನ ಕೂಡ ಅಥವಾ ಮುಂದೆ ಬಂದು ಮಾತನಾಡುವಂಥ ಒಬ್ಬ ರಾಜಕಾರಣಿ ಕೂಡ ಇವತ್ತಿಲ್ಲ. ಹಾಗಾದರೆ ಇವತ್ತಿನ ಈ ಮೀಸಲಾತಿಗಳ ಹೋರಾಟ, ಹಾಗಾದರೆ ಈ ಜಾತಿ ರಾಜಕಾರಣಗಳು ಇವೆಲ್ಲವೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ನಿಜವಾಗ್ಲೂ ಇವತ್ತು ಇದರ ಬಗ್ಗೆ ನಾವು ಆಳವಾಗಿ ಒಂದು ಚರ್ಚೆಯನ್ನು ಮಾಡಲೇಬೇಕಾಗಿದೆ. ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ಅದನ್ನು ನೋಡಿಕೊಂಡು ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಕರ್ನಾಟಕದಲ್ಲಿ ಮೀಸಲಾತಿಗಾಗಿ ರಾಜಕೀಯ ಸಂಘರ್ಷ ಶುರುವಾಗಿದೆ. ಮೀಸಲಾತಿಗಾಗಿ ಬೀದಿಗಿಳಿದು ಹಲವು ಸಮುದಾಯಗಳು ಹೋರಾಟವನ್ನು ಮಾಡ್ತಾ ಇವೆ. ಪಂಚಮಸಾಲಿಗಳ ಮೀಸಲಾತಿ ಹೋರಾಟಕ್ಕೆ ಇವತ್ತು ತೆರೆ ಬಿದ್ದಿದೆ, ಅಂದರೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಬೆಂಗಳೂರಿಗೆ ಪಾದಯಾತ್ರೆಯಲ್ಲಿ ಕೂಡಲ ಸಂಗಮ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು ಪಾದಯಾತ್ರೆಯಲ್ಲಿ ಬಂದಿದ್ರು. ಸಿಎಂ ನೀಡಿದ ಭರವಸೆ ಈಗ ಹಿಂತೆಗೆದುಕೊಂಡಿದ್ದಾರೆ. 6 ತಿಂಗಳ ಕಾಲ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಶ್ರೀಗಳು. ನ್ಯಾಯಮೂರ್ತಿ ಸುಭಾಷ್ ಬಿ ಅಡಿ ನೇತೃತ್ವದ ಸಮಿತಿಯಿಂದ ಅಧ್ಯಯನ ಕೂಡ ನಡೆಸಲಾಗುತ್ತೆ. ನಿವೃತ್ತ IAS ಅಧಿಕಾರಿ ರತ್ನಪ್ರಭಾ, ಪ್ರೊಫೆಸರ್ BV ವಸಂತ್ ಕುಮಾರ್ ಸದಸ್ಯರಾಗಿರ್ತಾರೆ. ಇದರಲ್ಲಿ ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡುವ ಬಗ್ಗೆ ಸಮಿತಿ ಅಧ್ಯಯನವನ್ನು ಮಾಡುತ್ತೆ. ಸಿಎಂ ಹೇಳಿದ ಟೈಮ್ಗೆ ಮೀಸಲಾತಿ ಸಿಕ್ಕಿಬಿಡುತ್ತಾ? ಹಾಗಾದ್ರೆ 6 ತಿಂಗಳು ಟೈಮ್ ಹೇಳಿದ್ದಾರೆ, ಓಕೆ, ಆ ಟೈಮಿಗೆ ಸಿಕ್ಬಿಡುತ್ತಾ? ಪಂಚಮಸಾಲಿಗಳಿಗೆ ಕೊಟ್ಟ ಮಾತು ಉಳಿಸ್ಕೊಳ್ತಾರ ಸಿಎಂ ಯಡಿಯೂರಪ್ಪನವರು? ಏನು 6 ತಿಂಗಳು ಟೈಮ್ ಕೊಡಿ, ಎಲ್ಲ ಸರಿ ಮಾಡೋಣ ಅಂತ ಹೇಳಿದೆ. 6 ತಿಂಗಳಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ಮಾಡೋಕ್ಕಾಗತ್ತಾ? ಇವೆಲ್ಲ ಪ್ರಶ್ನೆ ಉಟ್ಕೊಳ್ಳುತ್ತೆ. 6 ತಿಂಗಳ ಬಳಿಕ ಮತ್ತೆ ಮೀಸಲಾತಿ ಹೋರಾಟ ನಡೀತವ? ಈಗಾಗಲೇ ಸ್ವಾಮೀಜಿಗಳು ಮತ್ತೆ ಹೇಳಿದ್ದಾರೆ, ಒಂದು ವೇಳೆ ಆಗಿಲ್ಲ ಅಂದರೆ ಮತ್ತೆ ಹೋರಾಟ ಶುರು ಮಾಡ್ತೀವಿ ನಾವು ಅಂತ. ರಾಜ್ಯದಲ್ಲಿ ಇಲ್ಲಿಯವರೆಗೂ ನಡೆದ ಮೀಸಲಾತಿ ಹೋರಾಟಗಳ ವಿವರಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಪ್ರತ್ಯೇಕ ಪಂಚಮಸಾಲಿ ಲಿಂಗಾಯತರ ಹೋರಾಟ ನಡೀತು. ಅದಾದ ನಂತರ ST ಮೀಸಲಾತಿಗಾಗಿ ಕುರುಬ ಸಮಾಜದ ಹೋರಾಟ ನಡೀತು. ST ಮೀಸಲಾತಿಯನ್ನು 7.5% ಅಂದರೆ 5% ಇದೆ, ಅದನ್ನು 7.5ಕ್ಕೆ ಹೆಚ್ಚಿಸಬೇಕು ಅಂತ ವಾಲ್ಮೀಕಿ ಸಮುದಾಯ ಮನವಿ ಮಾಡಿತು. 2.A ಪ್ರವರ್ಗದ ಕುರುಬ ಮತ್ತು ಈಡಿಗ ಸಮುದಾಯದ ವಿರುದ್ಧ ವೇದಿಕೆ ಆಯಿತು. ಅತಿ ಹಿಂದುಳಿದ ಜಾತಿ ಜನಾಂಗಗಳ ಒಕ್ಕೂಟ ಎಂಬ ಪ್ರತ್ಯೇಕ ವೇದಿಕೆ ಸ್ಥಾಪನೆಯಾಯಿತು. ಮೂಕ ಪ್ರೇಕ್ಷಕರಾದ ಇತರ ನೂರಾರು ಸಣ್ಣ ಪುಟ್ಟ ಅಸಂಘಟಿತ ಜಾತಿಗಳು ಮೂಕ ಪ್ರೇಕ್ಷಕರಾಗಿ ಹಾಗೆ ಇದ್ದಾರೆ. ಏನು ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಪ್ರಬಲವಾಗಿಲ್ಲ ಅವರು. ಮೀಸಲಾತಿ ಬೇಡಿಕೆಗಳ ಪರಾಮರ್ಶೆಗಾಗಿ ನ್ಯಾಯಮೂರ್ತಿ ಸುಭಾಷ್ ಆದಿ ನೇತೃತ್ವದಲ್ಲಿ ಒಂದು ಸಮಿತಿ, 3 ಸದಸ್ಯ ಸಮಿತಿಗೆ ನಿರ್ದಿಷ್ಟ ಒಂದು ಕಾಲಾವಕಾಶ, ಒಂದು ಮಾರ್ಗಸೂಚಿ ಇಲ್ಲ. ಯಾಕೆ ಅಂತ 3 ಸದಸ್ಯ ಸಮಿತಿಗೆ ಒಂದು ನಿರ್ದಿಷ್ಟವಾದ ಮಾರ್ಗಸೂಚಿ ಯಾಕಿಲ್ಲ? ಈ ವರದಿಗಳು ಬಹಿರಂಗ ಆಗೋದು ಯಾವಾಗ? ಒಂದು ವರದಿ ಕೊಟ್ಟ ನಂತರ ಯಾವಾಗ ಬಹಿರಂಗ ಆಗುತ್ತೆ? ಅದು ಪ್ರೊಫೆಸರ್ ರವಿ ವರ್ಮಕುಮಾರ್ ಆಯೋಗದ ವರದಿ, ಡಾಕ್ಟರ್ CS ದ್ವಾರಕನಾಥ್ ಆಯೋಗದ ವರದಿ, ಶ್ರೀ ಕೆಂಪರಾಜು ಆಯೋಗದ ವರದಿ, ಕಾಂತರಾಜು. ಉನ್ನತ ಮಟ್ಟದ ಸಮಿತಿ ರದ್ದುಗೊಳಿಸಲು ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಆಗ್ರಹ ಮಾಡ್ತಾ ಇದೆ. ಇವತ್ತಿಯೂ ಕೂಡ ಕೆಲ ಜಾತಿ ಗಣತಿ ವಿವರ ನೀಡಲು ಸರ್ಕಾರ ಹಿಂದೇಟಾಗ್ತಾ ಇದೆ. ಅದು ಯಾಕೋ ಗೊತ್ತಿಲ್ಲ. ಕೋಟಿ ಖರ್ಚು ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಆಯಿತು. ಆದರೂ ಕೂಡ ಅದನ್ನು ಜನರ ಎದುರಿಗೆ ಇಡೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾರೋ ಗೊತ್ತಿಲ್ಲ. ಪ್ರಮುಖವಾಗಿ ಅದೇ ಈಗ ಇಷ್ಟೆಲ್ಲ ಸಮಸ್ಯೆಗಳಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ನಾವು ಜಾಸ್ತಿ ಇದ್ದೀವಿ, ನಾವು ಹಿಂದುಳಿದಿದ್ದೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ.
ಹಾಗಾದರೆ ಇವತ್ತು CM ಯಡಿಯೂರಪ್ಪನವರು ಏನಂತ ಹೇಳಿದ್ದಾರೆ, ಈ ಮೀಸಲಾತಿ ಕುರಿತು ಏನು ಮಾತನಾಡಿದ್ದಾರೆ, ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೆ 62 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂಥ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇದು ಪ್ರಶ್ನೋತ್ತರ ಆದಮೇಲೆ ತಗೋಬೋದಾಗಿತ್ತು. ಆ ಸ್ವಾಮೀಜಿಯವ್ರು ಧರ್ನಾ ಕುಂತಿದ್ದಾರೆ. ನಾವಿವತ್ತು ಈಗಾಗಲೇ ಹಿಂದುಳಿದ ಆಯೋಗದವರೆಗೂ ವರದಿ ಕೊಡೋಕ್ಕೆ ಹೇಳಿದ್ದೇವೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಮಿತಿನೂ ಮಾಡಿಸಿದ್ದೀನಿ, ಅದು ವರದಿ ಬರೋದಿದೆ. ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇಷ್ಟೇ ಹೇಳುವಂಥದ್ದು, 6-7 ತಿಂಗಳೊಳಗಾಗಿ ಅದು ರಿಪೋರ್ಟ್ ಬರೋ ಪ್ರಯತ್ನ ಮಾಡ್ತೀನಿ. ನಾನು ಮಾಡಿಬಿಟ್ಟು ಎಲ್ಲರೂ ಕೇಳ್ತಾ ಇರೋದ್ರಿಂದ ಸೂಕ್ತವಾದ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಲಿ. ಸ್ವಾಮೀಜಿಯವ್ರಿಗೆ ವಿನಂತಿ ಮಾಡ್ತೇನೆ, ಇದರ ಆಧಾರದ ಮೇಲೆ ತಾವು ಸತ್ಯಾಗ್ರಹ ನಿಲ್ಲಿಸಿ, ನಾವು ಎಲ್ಲರ ಪರವಾಗಿ ಇರುವಂಥವ್ರು ಎಲ್ಲರೂ ಸಹ ಈ ಪ್ರಶ್ನೆ ಎತ್ತಿರೋದ್ರಿಂದ ಹಿಂದುಳಿದ ವರ್ಗದ ಆಯೋಗದ ವರದಿ ಮತ್ತು ಈ ಒಂದು ಕಮಿಟಿ ವರದಿ, ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ವರದಿ ಬಂದ ಮೇಲೆ ಸೂಕ್ತ ಕ್ರಮ ತಗೊತೇನೆ. 6-7 ತಿಂಗಳಲ್ಲಿ ವರದಿ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸದನದಲ್ಲಿ ಸ್ಪಷ್ಟವಾಗಿ ಭರವಸೆ ಕೊಟ್ಟಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಪೂಜ್ಯರಿಗೆ ವಿನಂತಿ ಮಾಡ್ಕೋತೀನಿ, 6 ತಿಂಗಳವರೆಗೆ ಈ ಒಂದು ಹೋರಾಟವನ್ನು ಸ್ಥಗಿತಗೊಳಿಸೋಣ. ಮತ್ತು ಅದು ಏನೋ ಆಗದಿದ್ದರೆ ಮುಂದೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಅಂತ ಮನವಿ ಮಾಡಿಕೊಂಡು ಇನ್ನೊಮ್ಮೆ ಮಾನ್ಯ ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಯಾರು ಮಾತು. ಓಕೆ, ತಾವು ಸದನದ ಪರವಾಗಿಯೂ ಮಾನ್ಯ ಪೂಜ್ಯ ಸ್ವಾಮೀಜಿಯವರಲ್ಲಿ ನಮ್ಮೆಲ್ಲರ ಪರವಾಗಿಯೂ ವಿನಂತಿಸಿಕೊಂಡು ಅವರು ಧರಣಿಯನ್ನು ಹಿಂತೆಗೆದುಕೊಂಡು ಸರ್ಕಾರ ಸಕಾರಾತ್ಮಕವಾಗಿ ಇರೋದರಿಂದ ಸ್ಪಂದಿಸೋದಕ್ಕೆ ತಾವು ಹೇಳಿದ್ದು. ಅದಕ್ಕೆ ಮಾನ್ಯ ನಾವು ಪೂಜ್ಯರನ್ನು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಮನವೊಲಿಸಿ ಈ ಹೋರಾಟವನ್ನು ತಾತ್ಕಾಲಿಕ ಸ್ಥಗಿತ ಮಾಡಬೇಕು ಅನ್ನೋಂಥ ನಿರ್ಣಯವನ್ನು ಇವತ್ತು ಮಾಡಿದ್ವಿ. ಇಲ್ಲ ನೋಡಿರಿ, ಈಗ ಸದನದಲ್ಲಿ ಒಮ್ಮೆ ಕಮಿಟ್ಮೆಂಟ್ ಆದಮೇಲೆ ಅದಕ್ಕೊಂದು ಪವಿತ್ರತೆ ಇದೆ ಸದನ. ಸುಮ್ಮನೆ ಏನು ಎಲ್ಲದಕ್ಕೂ ನಾವು ಎಲ್ಲನೂ ಅವಿಶ್ವಾಸ ಮಾಡ್ಲಿಕ್ಕಾಗೋದಿಲ್ಲ. ಒಂದು ಹಂತದವರೆಗೆ ನಮ್ಮ ಹೋರಾಟ ಇಷ್ಟೊಂದು ನಮ್ಮ ಸಮುದಾಯ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 10 ಲಕ್ಷಗಟ್ಟಲೆ ಜನ ಒಂದು ಕಡೆ ಸೇರಿದ್ದು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ, ಎಂದೂ ಮಾಡಿಲ್ಲ ನಮ್ಮ ಸಮಾಜ. ಇವತ್ತು ಅಲ್ಲಿ ಬಡವರಿಗಿರುವಂಥ ಏನು ಅನ್ಯಾಯ ಆಗಿದೆ ಅದರ ಒಂದು ಭಾಳ ವರ್ಷಗಳಿಂದ ಏನು ಬೇಗುದಿತ್ತು, ಅದನ್ನು ಹೊರಗೆ ಹಾಕಲಿಕ್ಕೆ ಅಂಥ ಹೋರಾಟ ಆಯಿತು. ಇಡೀ ದೇಶ ಗಮನ ಸೆಳೆಯುವಂಥ ಹೋರಾಟ ಆಯಿತು. ಖಂಡಿತವಾಗಿ ನನಗೆ ಭರವಸೆ ಇದೆ. ಯಾಕೆಂದರೆ ನಮ್ಮ ಮುಖ್ಯಮಂತ್ರಿ ನಮ್ಮನ್ನು ಕೈ ಬಿಡಲ್ಲ. ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡೇ ಈ ಒಂದು ಪಾದಯಾತ್ರೆ ಶುರು ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಅವರು ಆರಂಭದಲ್ಲೇ ಮಾಡುವಂಥ ಮನಸ್ಸಿತ್ತು. ನಮ್ಮ ಒಳಗಿರ್ತಕ್ಕಂಥ ಶಾಸಕರು ಒಗ್ಗಟ್ಟಿನ ಕೊರತೆ ವಿಳಂಬವಾಯಿತು. ಆದರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗ ಈ ಹೋರಾಟಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತರು, ಅವ್ರು ಹೇಳಿದ ರೀತಿಯಲ್ಲಿ ಅಧಿವೇಶನದಲ್ಲೇ ಮುಖ್ಯಮಂತ್ರಿ ಮಾತು ಕೊಡೋವರೆಗೂ ಧರಣಿ ಸತ್ಯಾಗ್ರಹ ಬಿಡಬೇಡ್ರಿ ಸ್ವಾಮೀಜಿ ಅಂತಂದು. ಆ ನಡುವೆ ಅನೇಕ ಜನರು ನಮಗೆ ಮನವಿ ಮಾಡ್ಕೊಂಡಿದ್ರು. ನಮ್ಮ ಸಮಾಜದ ಜನ ಕಣ್ಣೀರು ಹಾಕಂತ ಬರ್ತಾಯಿದ್ರು, ಸ್ವಾಮೀಜಿ ಬೀದಿ ಕುಂತೀರಿ, ಸಮಾಜ ಮರ್ಯಾದೆ ಪ್ರಶ್ನೆ, ನೀವು ಎದ್ದೇಳಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಭಾಳ ನಮ್ಮ ಜನ ನಿತ್ಯವೂ ಕಣ್ಣೀರು ಹಾಕ್ತಾಯಿದ್ರು. ಆದರೆ ಯತ್ನಾಳವ್ರಿಲ್ಲ, ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಮಾತು ಕೊಡೋವರೆಗೂ ನಾವು ಎದ್ದೇಳೋದು ಬೇಡ. ಒಂದು ಅವ್ರ ಕೈಲಿ ಸಾಧ್ಯವಿದೆ, ಅವ್ರು PM ಮೀಸಲು ಕೊಡಲಿ. ಕಾನೂನು ಏನೋ ವಿಳಂಬ ಆಗೋದಾದರೆ ಕೊನೆ ಪಕ್ಷ ಕಾಲಮಿತಿ ಒಳಗೆ ಮಾಡಿಕೊಡ್ತೀವಿ ಅಂತ ಮಾತು ಕೊಡಲಿ ಅಂತೇಳಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಧ್ವನಿ ಎತ್ತಿದ ಪರಿಣಾಮ ನಮ್ಮ ಯಡಿಯೂರಪ್ಪ ಸಾಹೇಬರು ಇವತ್ತು ನಮಗೆ ಭರವಸೆ ಕೊಟ್ಟಿದ್ದಾರೆ. 6 ತಿಂಗಳಿಗೆ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಬಹುತೇಕ ಅಧಿವೇಶನದಲ್ಲಿ ಮಾತು ಕೊಟ್ಟಿರಪ್ಪ ಅಂತಂದರೆ ಅದು ಖಂಡಿತವಾಗಿ ಆಗುತ್ತೆ ವಿಶ್ವಾಸ. ಯಾಕಂದರೆ ಖಂಡಿತವಾಗಿ ನನಗೆ ಭರವಸೆ ಇದೆ. ಯಾಕೆಂದರೆ ನಮ್ಮ ಮುಖ್ಯಮಂತ್ರಿ ನಮ್ಮ ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ನಮ್ಮ ಅತಿಥಿಗಳನ್ನು ಕೂಡ ಸ್ವಾಗತ ಮಾಡ್ಕೊಳ್ತೀನಿ. ಮೊದಲಿಗೆ ನಮ್ಮ ಸಲಹಾ ಸಂಪಾದಕರಾದಂತಹ ರವೀಂದ್ರ ರೇಷ್ಮೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಧಾನಸಭೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ನೇಕಾರ ಸಮುದಾಯದ ರಾಜ್ಯಾಧ್ಯಕ್ಷರು, ಹಾಗೆ KPCC ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರು ಆಗಿರುವಂತಹ MD ಲಕ್ಷ್ಮೀನಾರಾಯಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲಿಗೆ ರೇಷ್ಮೆ ಸರ್, ಇವತ್ತು ಎಲ್ಲ ಜಾತಿ ಜನಾಂಗ ವರ್ಗಗಳು ಕೂಡ ಮೀಸಲಾತಿಯನ್ನು ಕೇಳೋದಕ್ಕೆ ಮುಂದೆ ಬರ್ತಾ ಇರುವಂಥದ್ದು. ಆಯಾ ಸಮುದಾಯದ ನಾಯಕರನ್ನು ಮುಂದಿಟ್ಟುಕೊಂಡು ಒಂದು ರೀತಿ ನಾವೀಗಾಗಲೇ ಈ ಒಂದು ಚರ್ಚೆಗೆ ಹೆಸರು ಕೊಟ್ಟ ಹಾಗೆ ಜಾತಿ ಮೀಸಲಾತಿಗಾಗಿ ರಾಜಕೀಯ ಸಂಘರ್ಷ ಒಂದು ರೀತಿ ನಡೆದ ಹಾಗೆ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ ಸರ್? ನೋಡಿ, ಅಖಿಲ ಭಾರತ ಮಟ್ಟದಲ್ಲಿ ಮೊಟ್ಟ ಮೊದಲ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿಗೋಸ್ಕರ ಆಯೋಗ ರಚನೆ ಆಗಿದ್ದು ಕಾಕಾ ಕಾಲೇಲ್ಕರ್ ಆಯೋಗ 1950ರ ದಶಕದಲ್ಲೇ ನೆಹರು ಯುಗದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದು ಭಾರತ ಸರ್ಕಾರದ ಅವಧಿಯಲ್ಲೇ ಕಾಕಾ ಕಾಲೇಲ್ಕರ್ ಸಮಿತಿ. ಕರ್ನಾಟಕದಲ್ಲಿ 1962ರಲ್ಲಿ R ನಾಗನಗೌಡ ಕಮಿಟಿ ಅಂತ ಮಾಡಿದರು, ನೀಲಿಂಗಪ್ಪನವರ ದರ್ಬಾರ್ ಇದ್ದಾಗ. ಆದರೆ ನಿಜಕ್ಕೂ ಕೂಡ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಹಿಂದುಳಿದ ವರ್ಗಗಳ ವರದಿ ಸಲ್ಲಿಕೆ ಆಗಿದ್ದು LG ಲಕ್ಷ್ಮಣ ಜಿ ಹಾವನೂರ್ ಆಯೋಗದ ವರದಿಯಿಂದ. ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಕರೀತಾ ಇದ್ರು. ಅದನ್ನು ದೇವರಾಜ ಅರಸರ ಆ 8 ವರ್ಷಗಳ ಸಾಮಾಜಿಕ ನ್ಯಾಯ ರಾಜಕಾರಣದ ಸುವರ್ಣ ಯುಗ ಏನಿತ್ತು, ಆಗ ಲಕ್ಷ್ಮಣ ಜಿ ಹಾವನೂರ ಆಯೋಗ ರಚನೆ ಆಯಿತು. ಅದರಲ್ಲಿ ಅನೇಕ ಪ್ರಗತಿಪರ ಚಿಂತಕರು ಮತ್ತು ಕಾನೂನು ಪಂಡಿತರು
ಸಮಾಜಶಾಸ್ತ್ರಜ್ಞರು ಅದರಲ್ಲಿ ಸದಸ್ಯರಾಗಿದ್ದರು. ಅವರೆಲ್ಲ ಸೇರಿ ಇಡೀ ರಾಜ್ಯವಾರು ವಿವಿಧ ಹಿಂದುಳಿದ ಜಾತಿ ಜನಾಂಗ ಮತ್ತು ಪಂಗಡಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ನಡೆಸಿ ಆ ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ಪ್ರತಿಪಾದಿಸಲಾದ ಒಂದು ಸಿದ್ಧಾಂತ ಏನು ಅಂತಂದರೆ, ಹಿಂದೂ ಸಮಾಜದ ವಿಚಾರದಲ್ಲಿ ಕ್ಯಾಸ್ಟ್ ಈಸ್ ಕ್ಲಾಸ್ ಅಂತ, ಇಲ್ಲಿ ವರ್ಗ ಬೇರೆ ಜಾತಿ ಬೇರೆ ಅಂತಲ್ಲ, ಇಲ್ಲಿ ಜಾತಿಯೇ ವರ್ಗವಾಗಿ ಪರಿಣಮಿಸಿಬಿಡುತ್ತೆ. ಅಂದರೆ ಇಲ್ಲಿ ಉಚ್ಚ ನೀಚ ಅನ್ನೋ ಒಂದು ಶ್ರೇಣೀಕರ ಇರೋದ್ರಿಂದ ಈ ಶ್ರೇಣೀಕೃತ ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ಜಾತಿಯೇ ವರ್ಗ ಅಂತ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಆಮೇಲೆ ಹಿಂದುಳಿದಿರುವಿಕೆ ಅನ್ನೋದು ಇಟ್ ಇಸ್ ನಾಟ್ ಆಬ್ಸಲ್ಯೂಟ್ ಬ್ಯಾಕ್ವರ್ಡ್ನೆಸ್ ಅಲ್ಲ, ಇದು ರಿಲೇಟಿವ್ ಬ್ಯಾಕ್ವರ್ಡ್ನೆಸ್. ಒಂದು ನಿರ್ದಿಷ್ಟವಾದ ಮುಂದುವರೆದ ವರ್ಗ, ಪ್ರಭಾವಶಾಲಿ ಜಾತಿ ಜನಾಂಗ ಏನಿರುತ್ತೆ ಅದಕ್ಕೆ ಹೋಲಿಕೆ ಮಾಡಿಬಿಟ್ಟು ಇತರ ಹಿಂದುಳಿದ ವರ್ಗಗಳ ಇತರ ಜಾತಿ ಜನಾಂಗಗಳ ಹಿಂದುಳಿಯುವಿಕೆ ಪ್ರಮಾಣವನ್ನು ನಿರ್ಧರಿಸ್ತಾ ಬರ್ತಾರೆ. ಇದು ರಿಲೇಟಿವ್ ಅನ್ನೋದು ಸಾಪೇಕ್ಷ ಮಾನದಂಡ. ಇದು ಹಿಂದುಳಿದಿರುವಿಕೆ ಅನ್ನೋದು ಆಬ್ಸಲ್ಯೂಟ್ ಬ್ಯಾಕ್ವರ್ಡ್ನೆಸ್ ಅಲ್ಲ, ರಿಲೇಟಿವ್ ಬ್ಯಾಕ್ವರ್ಡ್ನೆಸ್. ಹಾವನೂರು ಆಯೋಗ ಅವತ್ತು 3 ಥರದ ವರ್ಗೀಕರಣ ಮಾಡಿತ್ತು. ಹಿಂದುಳಿದ ಜಾತಿ, ಹಿಂದುಳಿದ ಜನಾಂಗ ಮತ್ತು ಹಿಂದುಳಿದ ಪಂಗಡ ಅಂತ 3 ಥರದ್ದು ಮಾಡಿತ್ತು. ಆಮೇಲೆ ದೇವರಾಜ ಅರಸರು ಈ ವರದಿಯನ್ನು ಸ್ವೀಕರಿಸಿದ್ದಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿ ನಂತರದ ಐತಿಹಾಸಿಕ ಲೋಕಸಭಾ ಚುನಾವಣೆ 1977ರ ಲೋಕಸಭಾ ಚುನಾವಣೆಯ ಸವಾಲು ಎದುರಾದಾಗ ಅದನ್ನು ಹಾವನೂರು ವರದಿಯನ್ನು ಆಧರಿಸಿದ ಒಂದು ಜಿಯೋ ಹೊರಡಿಸ್ಬಿಟ್ಟು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟರು. ಆ ಕರ್ನಾಟಕದ ಹಾವನೂರು ವರದಿ ಆಧಾರಿತ ಒಂದು ಸೂತ್ರ ಏನಿತ್ತು, ಹಿಂದುಳಿದಿರುವಿಕೆಯ ಸೂತ್ರ, ಅದೇ ಮುಂದೆ ಅಖಿಲ ಭಾರತ ಮಟ್ಟದಲ್ಲಿ ಮೊರಾರ್ಜಿ ದೇಸಾಯಿ ಅವರು ಜನತಾ ಪಕ್ಷದ ಸರ್ಕಾರ ನೇಮಿಸಿದ ಈ ಮಂಡಲ ಆಯೋಗ ಏನಿತ್ತು, ಮಂಡಲ ಆಯೋಗಕ್ಕೂ ಕೂಡ ಮಾರ್ಗದರ್ಶಿಯಾಗಿದ್ದು ಕರ್ನಾಟಕದ ಹಿಂದುಳಿದ ವರ್ಗಗಳ ಹಾವನೂರು ವರದಿನ. ಅಂದರೆ ಇಡೀ ಅಖಿಲ ಭಾರತಕ್ಕೆ ಒಂದು ಸೈದ್ಧಾಂತಿಕ ಚೌಕಟ್ಟನ್ನು ಹಾಕಿಕೊಟ್ಟಿದ್ದು ಕರ್ನಾಟಕ ರಾಜ್ಯವೇ. ಅದಾದಮೇಲೆ ಸಾಕಷ್ಟು ನೀರು ಹರಿದ್ಬಿಟ್ಟಿದೆ, ಕಾವೇರಿಯಲ್ಲಿ, ಕೃಷ್ಣಾದಲ್ಲಿ, ತುಂಗಭದ್ರದಲ್ಲಿ. ಬಟ್ ಒಂದೇನಂತಂದ್ರೆ, ಅವತ್ತು ಮೊಟ್ಟ ಮೊದಲ ಬಾರಿಗೆ OBC ರಿಸರ್ವೇಷನ್ ತಂದಾಗ ಕರ್ನಾಟಕದಲ್ಲಿ ಯಾವ ಜಾತಿಯವರು ಬೀದಿ ಹೋರಾಟ ಮಾಡಿ ಬೇಡಿಕೆ ಇಟ್ಟಿರಲಿಲ್ಲ. ಅದು ದೇವರಾಜ ಅರಸರು ತಮ್ಮ ಸುದೀರ್ಘ ರಾಜಕೀಯ ಅನುಭವ ಮತ್ತು ಸಾಮಾಜಿಕ ತಲ್ಲಣದ ಪ್ರತ್ಯಕ್ಷ ಅನುಭವದಿಂದ ಅವರೊಂದು ರಾಜಕೀಯ ಇಚ್ಛಾಶಕ್ತಿ ಮೂಲಕ ಆಯೋಗವನ್ನು ನೇಮಿಸಿದ್ರು. ಆಯೋಗ ವರದಿಯನ್ನು ಅನುಷ್ಠಾನ ಮಾಡಿದ್ರು. ಅದರಿಂದಾಗಿ ಈಗ ನೋಡಿ, 40 ವರ್ಷದಲ್ಲಿ 1977ರಲ್ಲೇ ಮೀಸಲಾತಿ ಬಂದಿದ್ದರಿಂದ ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ಒಂದು ಹೊಸ ತಲೆಮಾರು ಅವರು ವಿದ್ಯಾವಂತ ಲೈನಲ್ಲಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ಕೊಳ್ತೀನಿ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ಪತ್ರಕರ್ತರು, ಪ್ರಗತಿಪರ ಚಿಂತಕರು, ವಕೀಲರು ಕೂಡ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಾವು ರಾಜ್ಯದ ಮೂಲೆ ಮೂಲೆಗೂ ಕೂಡ ಅಡ್ಡಾಡಿ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿದ್ರಿ. ಹಾಗೆ ಸಣ್ಣ ಪುಟ್ಟ ಜಾತಿ ಜನಾಂಗವನ್ನು ಕೂಡ ತಾವು ಗುರುತಿಸಿದ್ರಿ. ಇವತ್ತಿನ ಅಂದರೆ ನೀವು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ರಿ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ. ಇವತ್ತಿನ ಚಾಲನೆ ಕೊಟ್ಟಿದ್ದ ತಾವು ಅಂತ ಕಾಣುತ್ತೆ, ನಮ್ಮ ನೆನಪು ಸರಿಯಾಗಿದ್ರೆ. ಅದರ ಪರಿಣಾಮ ಏನಾಯ್ತು ದ್ವಾರಕನಾಥ್, ನಿಮ್ಮ ವರದಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ನಮಗೆ. ಆ ಜಾತಿ ಗಣತಿಯ ಹಣೆಬರ ಏನಾಯ್ತು ಕೂಡ ಗೊತ್ತಾಗಿಲ್ಲ. ತಾವೇನು ಹೇಳ್ತೀರಾ? ಇಲ್ಲ, ನಾನು ವರದಿ ಕೊಟ್ಟು 10 ವರ್ಷ ಆಗೋಯ್ತು, ಇದು 11ನೇ ವರ್ಷ. ಆ ವರದಿಯಲ್ಲಿ ಅನೇಕ ಬಹಳ ಒಳ್ಳೆ ಇಶ್ಯೂಗಳನ್ನೆಲ್ಲ ನಾನು ಗುರುತಿಸಿದ್ದೆ ಮತ್ತು ಬಹಳ ಆಶಾದಾಯಕವಾದಂತಹ ಅನೇಕ ಕೆಲಸಗಳನ್ನು ಮಾಡಿದ್ದೆ. ಇವ್ರು ಯಾರು ಮಾಡಲ್ಲ, ಸಿದ್ದರಾಮಯ್ಯನವ್ರು ಬಂದ ಮೇಲೆ ಖಂಡಿತ ಆಗ್ಬಿಡುತ್ತೆ ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. 5 ವರ್ಷಗಳಲ್ಲಿ ನಮ್ಮ ವರದಿಗಳು, ನನ್ನ ವರದಿ ಇರ್ಬೋದು, ರವಿಕುಮಾರ್ ವರದಿ ಇರ್ಬೋದು, ಅವೆಲ್ಲವೂ ಕೂಡ ಟೇಬಲ್ ಮಾಡಬಹುದು ಅಂದ್ಕೊಂಡಿದ್ದೆ. ಆದ್ರೂ ಕೂಡ ಆಗ್ಲೇ ಇಲ್ಲ. ಅದು ಇವತ್ತಿಗೂ ಕೂಡ ಆ ವರದಿ ಇವತ್ತು ಕೂಡ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಿದ್ದಿದೆ. ಅಲ್ಲ, ಇವತ್ತಿನ ಈ ಮೀಸಲಾತಿ ಹೋರಾಟ ಬೇರೆ ಬೇರೆ ಹಲವು ಜಾತಿ ಜನಾಂಗಗಳು ಕೂಡ, ಯಾಕಂದ್ರೆ ನೀವು ಅದರಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತಿನ ಬೇರೆ ಬೇರೆ ಜನಾಂಗ ವರ್ಗಗಳು ಕೂಡ ಹೋರಾಟ ಮಾಡುವ ಪರಿಸ್ಥಿತಿ ಏನಿದೆಯಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ತಮಗೆ? ಇಲ್ಲ, ನಾನು ಈಗಾಗಲೇ ನನ್ನ ಅಭಿಪ್ರಾಯಗಳನ್ನ ಅನೇಕ ಕಡೆ ತಿಳಿಸಿದೀನಿ. ನೋಡಿ, ಈಗ ಕೇಳ್ತಾ ಇರೋ ಈಗ 3 ಇಶ್ಯೂಗಳಿದಾವೆ ನಮ್ಮ ಮುಂದ್ಗಡೆ. ಒಂದು, ಕುರುಬ ಸಮುದಾಯ ಎಷ್ಟಿಗೆ ಹೋಗ್ಬೇಕು ಅಂತ ಕೇಳ್ತಾ ಇದೆ, 2 ಏನಲ್ಲಿದ್ದಂತಹ ಸಮುದಾಯ. ಹೌದು. 2ನೇದು, ನಾಯಕ ಸಮುದಾಯಕ್ಕೆ ಮೀಸಲಾತಿನ ಹೆಚ್ಚಳ ಮಾಡಬೇಕು. 7.5. 3ನೇದು, ಪಂಚಮಸಾಲಿ ವೀರಶೈವ ಪಂಚಮಸಾಲಿ ಸಮುದಾಯವನ್ನ ಅವರು 2A
ಇಲ್ಲಿ ಮೊದಲನೇದು ಕುರುಬ ಸಮುದಾಯದ್ದು ಏನಿದೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಅದು ಇಲ್ಲಿಂದ ರೆಕಮೆಂಡೇಶನ್ ಮಾತ್ರ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಜೂರಿಸ್ಟಿಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಅದು ಇಲ್ಲಿಂದ ರೆಕಮೆಂಡೇಶನ್ ಅಂತೂ ಮಾಡ್ಬೇಕಾಗತ್ತೆ. ಒಂದು ಎರಡನೇದು ನಾಯಕ ಸಮುದಾಯದ ಬಗ್ಗೆ 3% ಇಂದ ಅದನ್ನ 7%ಗೆ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಈಗಾಗಲೇ ಸರ್ಕಾರದ ಮುಂದ್ಗಡೆ ಇದೆ. ಮೂರನೇ ಸಮಸ್ಯೆ ನಮ್ಗೆ ಈಗಿರುವಂತದ್ದು ಪಂಚಮಸಾಲಿ ಸಮುದಾಯದ್ದು. ಪಂಚಮಸಾಲಿ ಸಮುದಾಯ ಇಷ್ಟು ವರ್ಷಗಳ ಕಾಲ ವೀರಶೈವ ಲಿಂಗಾಯತ ಅನ್ನುವಂತ ಇದರಲ್ಲಿ ಮೂರು ಬಿ ನಲ್ಲಿ ಅವರು ಮೀಸಲಾತಿನ ಪಡಿತಾ ಇದ್ರು. ಈಗ ಅವರು ಇದ್ದಕ್ಕಿದ್ದಂಗೆ ನಮ್ಗೆ 2A ನಲ್ಲಿ ಕೊಡಿ ಅಂತ ಕೇಳ್ತಾ, 2A ನಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ 2A ನಲ್ಲಿರುವಂತಹ ಆಗ್ಲೇ ರೇಷ್ಮೆ ಅವರು ಮಾತಾಡುವಾಗ ಕೇಳಿಸ್ಕೊಂಡೆ ನಾನು. ಇದು ಆವನೂರು ವರದಿಯಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಇದಕ್ಕೊಂದು ಹಿನ್ನೆಲೆ ಇದೆ. ನಾವಿಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಅಂತೇಳಿ ವಿಂಗಡಿಸ್ತೇವೆ, 3 ಭಾಗಗಳಾಗಿ ವಿಂಗಡಿಸ್ತೇವೆ. ಮೋರ್ ಬ್ಯಾಕ್ವರ್ಡ್ ಅಂತ ನಾವೇನ್ ಕರಿತೀವಿ, ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳ್ಬಿಟ್ಟು ಅವರು ಆನ್ ಪಾರ್ ವಿತ್ SC/ST ಅಂತ ಟ್ರೀಟ್ ಮಾಡ್ತೀವಿ. ಅವರು ಪ್ರವರ್ಗ 1ರಲ್ಲಿ ಇರ್ತಾರೆ. ಮತ್ತೆ 2A ನಲ್ಲಿರುವಂತವ್ರು ಮೋರ್ ಬ್ಯಾಕ್ವರ್ಡ್ ಅಂತ ಕರಿತೀವಿ. ಅವು ಯಾರು ಅಂತ ಹೇಳಿದ್ರೆ ಕುಶಲಕರ್ಮಿಗಳವರು, ಕುಶಲಕರ್ಮಿ ಸಮುದಾಯಗಳು, ಲ್ಯಾಂಡ್ಲೆಸ್ ಸಮುದಾಯಗಳವು. ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದ್ವಾರಕನಾಥ್, ಸಾಂಪ್ರದಾಯಿಕ ಕಸುಬುದಾರರು ಕುಶಲಕರ್ಮಿಗಳು, ಕುಶಲಕರ್ಮಿ ಸಮುದಾಯಗಳು. ಈಗ ಪಂಚಮಸಾಲಿ ಸಮುದಾಯ ಕೇಳ್ತಾ ಇರುವಂತಹ ರಿಸರ್ವೇಶನ್ ನಮಗೆ 2A ನಲ್ಲಿ ಕೊಡಿ ಅಂತ ಹೇಳ್ಬಿಡ್ತಾರೆ. ಪಂಚಮಸಾಲಿ ಸಮುದಾಯ ಮತ್ತೊಂದು ಕಡೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಾವು ಲ್ಯಾಂಡ್ ಓನಿಂಗ್ ಕಮ್ಯುನಿಟಿ ಮತ್ತು ನಾವು ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಕಲ್ಚರಿಸ್ಟ್ ನಾವು ಕುಶಲಕರ್ಮಿಗಳ ಜೊತೆ ಸೇರಿಸ್ಲಿಕ್ಕೆ ಇಲ್ಲಿ ಕೆಲವು ಅನೇಕ ಕಾನೂನಿನ ಅಡ್ಡಿ ಆತಂಕಗಳಿದಾವೆ. ಆಯೋಗ ಇದ್ರ ಬಗ್ಗೆ ಒಂದು ಸುದೀರ್ಘವಾಗಿ ಪರಿಶೀಲನೆ ಮಾಡಿ ಇದನ್ನ ಮಾಡ್ಬೇಕಾಗತ್ತೆ. ಅದು ಸರ್ಕಾರಕ್ಕೆ ಮಾಡುವಂತಹ ಇದು ಪವರ್ಸ್ ಇಲ್ಲ. ಯಾಕಂದ್ರೆ ಇಂದ್ರಾಸಾನಿ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ಸಮುದಾಯವನ್ನ ಹಾಕಬೇಕಾದ್ರೆ ಅಥವಾ ತೆಗಿಬೇಕಾದ್ರೆ ಹಿಂದುಳಿದ ವರ್ಗಗಳ ಶಿಫಾರಸ್ಸು ಅವಶ್ಯಕತೆ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಿರೋದ್ರಿಂದ ನಮ್ಮನ್ನು ಇದೇ ಪಟ್ಟಿಗೆ ಹಾಕಿ ಅಂತ ಯಾರು ಕೇಳಲಿಕ್ಕಾಗಲ್ಲ. ಅದು ಆಯೋಗಕ್ಕೆ ಬಿಟ್ಟಿದ್ದು. ಆಯೋಗ ಅವರ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡ್ಬೇಕಾಗತ್ತೆ, ಅದರ ಡೇಟಾ ತರಿಸ್ಕೋಬೇಕಾಗತ್ತೆ, ಸ್ಥಳೀಯ ಅಲ್ಲಿ ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಆ ಏರಿಯಾಗಳಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡ್ಬೇಕಾಗತ್ತೆ, ಆಮೇಲೆ ಪಬ್ಲಿಕ್ ಹಿಯರಿಂಗ್ ಮಾಡ್ಬೇಕಾಗತ್ತೆ, ಅದಾದ್ಮೇಲೆ ಅಬ್ಜೆಕ್ಷನ್ಸ್ ಕಾಲ್ಫರ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಅದು ರಿಪೋರ್ಟ್ ಕೊಡ್ಬೇಕಾಗತ್ತೆ. ನಾವು ಇಂಥದಕ್ಕೆ ಕೊಟ್ಬಿಡಿ ಅಂತ ಕೇಳೋದಕ್ಕಂತೂ ಸಾಧ್ಯವೇ ಇಲ್ಲ. ದ್ವಾರಕನಾಥ್, ತಾವು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಈ ಲಿಂಗಾಯತ ಪಂಚಮಸಾಲಿ ಜನಾಂಗದವರು ಏನಾದರೂ ಪ್ರತ್ಯೇಕವಾಗಿ ತಮಗೆ ಮೀಸಲಾತಿ ಕೇಳಿದ್ರ, ತಮ್ಮ ಆಯೋಗದ ಎದುರಿಗೆ ಹಾಜರಾಗಿದ್ರ, ಮನವಿ ಪತ್ರಗಳನ್ನು ಕೊಟ್ಟಿದ್ರ, ಬೇಡಿಕೆಗಳನ್ನು ಇಟ್ಟಿದ್ರ? ನನ್ನ ಆಯೋಗದ ಮುಂದೆ ಇದು ಹಾಜರಾಗಿಲ್ಲ. ಈಗ ಏನಾಗಿದೆ ರೇಷ್ಮೆ ಅವರೇ ಅಂತಂದ್ರೆ, ಈಗ ಮೊದಲು ಅಲ್ಲಿ ವೀರಶೈವ ಲಿಂಗಾಯತ ಮತ್ತು 42 ಸಮುದಾಯಗಳಿದಾವೆ. ಈಗಿರುವಂತಹ ಎಲ್ಲ ಸೇರಿಸಿದ್ದೆ ಅಂತ ಹೇಳಿ 42 ಸಮುದಾಯಗಳಲ್ಲೂ ಕೂಡ ಪಂಚಮಸಾಲಿಯರ ಹೆಸರು ಇಲ್ಲ. ಸಬ್ ಕ್ಯಾಸ್ಟ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ. ಆದ್ರೆ ಅವ್ರು ತಗೊಳ್ತಾ ಇದ್ದಿದ್ದಲ್ಲಿ ಅಂತಂದ್ರೆ ವೀರಶೈವ ಲಿಂಗಾಯತ ಅನ್ನೋ ಇದ್ರಲ್ಲಿ ತಗೋತಾ ಇದ್ರು. ಈಗ ಅವರು ಇದನ್ನು ನಮ್ಮನ್ನು ಒಂದು ಸಬ್ ಕ್ಯಾಸ್ಟ್ ಆಗಿ ಸೇರಿಸಿ ಅಂತ ಕೇಳಿದ್ರೆ ಅದು ನ್ಯಾಯಬದ್ಧವಾದಂತಹ ಬೇಡಿಕೆ ಅಂತ ನನಗನ್ಸುತ್ತೆ. ಅದು ಯಾಕಂದ್ರೆ ಅವರಲ್ಲೂ ಕೂಡ ಬಡತನ ಇದೆ, ಅತ್ಯಂತ ಅನಕ್ಷರಸ್ಥರಿದ್ದಾರೆ, ಇವೆಲ್ಲ ಇರೋದ್ರಿಂದಾಗಿ ಅಲ್ಲಿ ಅವರು ಕೇಳಬಹುದು, ಅದ್ರಲ್ಲೇನ್ ತಪ್ಪಿಲ್ಲ. ಆದ್ರೆ 2A ಕೇಳುವಂತದ್ದು ಇದೆಯಲ್ಲ, ಅದು ಯಾವ ರೀತಿಯಲ್ಲೂ ಕೂಡ ಫಿಟ್ ಆಗುವಂತಹ ಬೇಡಿಕೆ ಅಲ್ಲ ಅಂತ ನನಗನ್ಸುತ್ತೆ. ಎಸ್ ಥ್ಯಾಂಕ್ ಯು ದ್ವಾರಕನಾಥ್ ಸರ್, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಜೊತೆಗೆ ಅಖಿಲ ಭಾರತ ಪಂಚಮಸಾಲಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ವಿಜಯನಂದ ಕಾಶಪ್ಪನವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಚರ್ಚೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಈ ವಿಷಯದಲ್ಲಿ ಇವರಿಬ್ಬರಿಗೂ ಒಂದು ಪ್ರಸ್ತಾಪ ಇಡಬೇಕು. 1950ರ ದಶಕದಲ್ಲಿ ನಮ್ಮ ಸ್ವತಂತ್ರ ಭಾರತ ಮೊದಲನೇ ಸರ್ಕಾರ ರಾಜ್ಯಗಳ ಪುನರ್ವಿಂಗಡಣೆ ಮಾಡಲಿಕ್ಕೆ ಹೊರಟಾಗ ಭಾಷೆಯನ್ನೇ ಯಾಕೆ ಮಾನದಂಡವಾಗಿ ಇಟ್ಕೊಳ್ತು ಅಂತ, ಅದು ಒಂದೇ ಜಾತ್ಯತೀತ ಮಾನದಂಡ ಆಗಿತ್ತು. ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗದಿದ್ದರೆ ಈ ದೇಶ ನೂರಾರು ಜಾತಿವಾರು ಪ್ರಾಂತ್ಯಗಳಾಗಿ ನುಚ್ಚುನೂರಾಗಿ ಹೋಗ್ಬಿಡ್ತಾ ಇತ್ತು. ಕರ್ನಾಟಕ ಏಕೀಕರಣದ ಕನಸು ಅದಾಗಿತ್ತು. ಕನ್ನಡ ಭಾಷೆ ಮಾಡೋ ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಾಗಿರಲಿ, ಸಮಾನತೆ ಸಾಮರಸ್ಯದಿಂದ ಬಾಳಲಿ ಅನ್ನೋ ಒಂದು ಆಶಯ ಇತ್ತು. ಇವತ್ತು ಜಾತಿವಾರು ಮೀಸಲಾತಿ. ಕಾಶಪ್ಪನವರೇ ಮುಖ್ಯವಾಗಿ ಉತ್ತರ ಕೊಡಬೇಕು. ತಾವೀಗ ಲಿಂಗಾಯತರಲ್ವಾ? ಲಿಂಗಾಯತ ವೀರಶೈವ ಸಮಾಜದಿಂದ ದೂರ ಆದ್ರ, ವೀರಶೈವ ಲಿಂಗಾಯತ ಮಹಾಸಭಾದಿಂದ ತಾವು ದೂರ ಆದ್ರ, ಯಾಕಿಂತ ಅಗತ್ಯ ಬಂತು? ಪ್ರತ್ಯೇಕ ಹೋರಾಟದ ಅಗತ್ಯ ಯಾಕೆ ಬಂತು? ನೀವೇ ಉತ್ತರ ಕೊಡಬೇಕು. ನೀವು ಶಾಸಕರು ಆಗಿದ್ದೀರಿ, ಹಿರಿಯ ಅನುಭವಿ ರಾಜಕಾರಣಿ ಆಗಿದ್ದೀರಿ, ನೀವು ಉತ್ತರ ಕೊಡಿ. ನೋಡಿ, ನಾವು ಲಿಂಗಾಯತರು ಅಂತಾರೆ. ನಾವು ನಮ್ಮ ಮೀಸಲಾತಿ ಹೋರಾಟದಲ್ಲಿ
ನಾವು ಪ್ರಾರಂಭಿಕದಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತಾ ಇದ್ದೀವಿ. ನೀವು ವೀರಶೈವ ಬೇರೆ ನಾವು ಬೇರೆ ಅನ್ನೋದು ಎಲ್ಲಿ ನಾವು ಒಡಕನ್ನು ಹುಟ್ಟಿಸ್ಕೊಂಡಿಲ್ಲ. ಇವತ್ತು ಅನೇಕ ವೀರಶೈವ ಮತ್ತು ಲಿಂಗಾಯತ ಒಳಪಂಗಡಗಳಿಗೆ ಇವತ್ತು ಏನು ಸುಮಾರು 108 ಲಿಂಗಾಯತ ಒಳಪಂಗಡಗಳಲ್ಲಿ ಕೇವಲ 34 ಒಳಪಂಗಡಗಳಿಗೆ ಇವತ್ತು OBC ಮೀಸಲಾತಿ ಸಿಕ್ತು, ಕೆಲವಷ್ಟು ಒಳಪಂಗಡಗಳಿಗೆ 2A ಮೀಸಲಾತಿ ಸಿಕ್ತು. ಅದರಲ್ಲಿ ಉಳಿದಂಥ ಲಿಂಗಾಯತ ಒಳಪಂಗಡಗಳು ತಪ್ಪೇನು ಮಾಡಿದ್ದಾವೆ? ಸಮಾನತೆ ಕೊಡಬೇಕಲ್ಲ ಎಲ್ಲ ಲಿಂಗಾಯತರಿಗೆ. ಆ ನಿಟ್ಟಿನಲ್ಲಿ ಇವತ್ತು ಉಳಿದಂಥ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBCಯನ್ನು ಕೊಡ್ರಿ. ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜ. ಆದ ಕಾರಣಕ್ಕೆ ನಮಗೂ ಕೂಡ ಇವತ್ತು ಇದೀಗ ತಾನೇ ನಮ್ಮ ದ್ವಾರಕಾನಾಥ್ ಅವ್ರು ಮಾತಾಡುವಂಥ ಒಂದು ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡೋಕ್ಕೆ ಬಯಸ್ತೀನಿ. ಅವ್ರು ಹೇಳಿದರು ದಿಢೀರ್ ಅಂತೇಳಿ ಇವತ್ತು ಲಿಂಗಾಯತ ಪಂಚಮಸಾಲಿಯವರು 2A ಕೇಳ್ತಾ ಇದ್ದಾರೆ. ದಿಢೀರ್ ಅಂತಲ್ಲ, ಇದು ಕಳೆದ 27 ವರ್ಷದ ಬೇಡಿಕೆ. 1994ರಲ್ಲಿ ಪ್ರಥಮ ಬಾರಿಗೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಕ್ಷೇತ್ರದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಸಮಾವೇಶ ಆದಾಗ ಅಂದಿನ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರಿಗೆ ಇವತ್ತು ಪತ್ರವನ್ನು ಕೊಟ್ಟು ಅದನ್ನು ಹಿಂದುಳಿದ ವರ್ಗದ ಆಯೋಗಕ್ಕೆ ಶಿಫಾರಸ್ತನ್ನು ಮಾಡಿದರು. ಇವರೇ ಮುಖ್ಯಮಂತ್ರಿಗಳು ಕೂಡ ಅವತ್ತು ವೀರಪ್ಪ ಮೊಯ್ಲಿಯವರು ಅದನ್ನು ಮಾಡಬೇಕು ಅಂತೇಳಿ ಅವರು ಕೂಡ ಪ್ರಯತ್ನ ಪಟ್ಟರು. ಆದರೆ ಆಗಲಿಲ್ಲ. 27 ವರ್ಷದ ಹೋರಾಟ ಇದು. ನಾವು ಅವತ್ತು ಕೂಡ 2A ಕೇಳ್ತಾ ಇದ್ದೀವಿ, ಇವತ್ತು ಕೂಡ 2A ಕೇಳ್ತಾ ಇದ್ದೀವಿ. ಮಧ್ಯ ನಮಗೆ 2009ರಲ್ಲಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಏನು ಲಿಂಗಾಯತ ಒಳಪಂಗಡಗಳು ಉಳಿದ 14 ಲಿಂಗಾಯತ ಒಳಪಂಗಡಗಳಲ್ಲಿ ಪಂಚಮಸಾಲಿ ಸಮುದಾಯವನ್ನು ಕೂಡ 3Bಗೆ ಸೇರಿಸಿದ್ದಾರೆ. ಅವತ್ತು ಇದು ಅದೊಂದು ಇನ್ನೊಂದು ಹೇಳಕ್ಕೆ ಇಚ್ಛೆಪಡ್ತೇನೆ. 14 ಲಿಂಗಾಯತ ಒಳಪಂಗಡಗಳಿಗೆ 3B ಸೇರಿಸಿದಂಥ ಸಂದರ್ಭದಲ್ಲಿ ಅದರಲ್ಲಿ 13 ಒಳಪಂಗಡಗಳು ಹಿಂಪಡೆದಿದ್ದಾವೆ. ಕೇವಲ ಉಳಿದಿದ್ದು ಪಂಚಮಸಾಲಿ ಲಿಂಗಾಯತ ಅಷ್ಟೇ. ಅದು ಇನ್ನೂ ಸರ್ಕಾರದ ಭಾಳಷ್ಟು ಜನಕ್ಕೆ ಗಮನಕ್ಕೆ ಇಲ್ಲ. ಅದು ಎಲ್ಲರೂ ವಿಡ್ರಾ ಮಾಡ್ಕೊಂಡ್ಬಿಟ್ರು, ನಮ್ಗೆ 3B ಬೇಡ ಅಂತೇಳಿ. ಯಾಕಂದರೆ ಅವರು ಈಗಾಗಲೇ ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಪಡೆದಿದ್ದಾರೆ, ರಾಜ್ಯ ಸರ್ಕಾರದ 2A ಮೀಸಲಾತಿಯನ್ನು ಪಡೆದಿದ್ದಾರೆ. ಇಲ್ಲಿ ವಂಚನೆ ಆಗಲಿಲ್ವಾ ಪಂಚಮಸಾಲಿ ಲಿಂಗಾಯತರಿಗೆ? ಆ ವಂಚನೆ ಇಂತ್ರನೇ ನಮಗೂ ಕೂಡ 2A ಕೊಡ್ರಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಯಾರ್ದೋ ಕಿತ್ಕೊಂಡು ತಿನ್ನಬೇಕು, ಯಾರ್ದೋ ನಾವು ಕಸ್ಕೋಬೇಕು ಅನ್ನೋ ಉದ್ದೇಶ ನಮ್ಮದು ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಕಾಶಪ್ಪನವರು, ಇದುವರೆಗೂ ಅನೇಕ ಆಯೋಗಗಳು ಬಂದವು, ಆದರೆ ನಿಜಕ್ಕೂ ಪ್ರತ್ಯಕ್ಷ ತಲೆ ಎಣಿಕೆ ಮಾಡಿದ ಆಯೋಗ ಅಂತಂದರೆ ವೆಂಕಟಸ್ವಾಮಿ ಆಯೋಗ 1984-85ರಲ್ಲಿ 93% ಕುಟುಂಬಗಳನ್ನು ಪ್ರತ್ಯಕ್ಷವಾಗಿ ಸಂದರ್ಶಿಸಿ ಒಂದು ಎನ್ಯೂಮರೇಷನ್ ರಿಪೋರ್ಟ್ ಕೊಟ್ಟರು. ಅದ್ರ ಪ್ರಕಾರ ಅವತ್ತು 84-85ರಲ್ಲಿ 45 ಲಕ್ಷದಷ್ಟಿದ್ದು ಲಿಂಗಾಯತರ ಪೈಕಿ 19 ಲಕ್ಷನ ಭೂರಹಿತ ಕೃಷಿ ಕಾರ್ಮಿಕರಿದ್ದರು. 36 ಲಕ್ಷ ಒಕ್ಕಲಿಗರ ಪೈಕಿ 14 ಲಕ್ಷನ ಭೂರಹಿತ ಕೃಷಿ ಕಾರ್ಮಿಕರಿದ್ದರು. ಅಂದರೆ ಇವೆರಡೂ ಸೋಕಾಲ್ಡ್ ಬಲಿಷ್ಠ ಜನಾಂಗಗಳಿದ್ದ ಕೃಷಿ ಕಾರ್ಮಿಕರ ಜನಸಂಖ್ಯೆ ಇತರ ಯಾವುದೇ ಹಿಂದುಳಿದ ಜಾತಿ ಜನಾಂಗಕ್ಕೆ ಜಾಸ್ತಿ ಇತ್ತು. ಆದರೆ ಅವ್ರು ಯಾವತ್ತೂ ನಿರ್ಲಕ್ಷಿತರಾಗಿದ್ದಾರೆ. ನಮ್ಮ ಸ್ವಾಮಿಗಳವ್ರು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ, ಮಿಡಲ್ ಕ್ಲಾಸ್ ಅವರು ಸಂಬಂಧ ಬೆಳೆಸ್ಕೊಳ್ಳೋದಿಲ್ಲ, ಸಂವಿಧಾನಾತ್ಮಕ ಸವಲತ್ತುಗಳಿಲ್ಲ. ಇವು ಕಡು ಬಡವರಿಗಾಗಿ ಹೋರಾಟ ಮಾಡ್ತಾ ಬಂದಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಒಂದು ಮೀಸಲಾತಿ ಸಿಗ್ತಾ ಇತ್ತು. ಹಾಗಾಗಿಲ್ಲ. ನೀವು 15 ಜನ ಮಂತ್ರಿಗಳು, ಶಾಸಕರು, ಮಂತ್ರಿಗಳು ಎಲ್ಲರೂ ಇದ್ಕೊಂಡ್ಬಿಟ್ಟು ಮಾಡ್ತಾ ಇರೋದ್ರಿಂದ ಉಳಿದ ಜಾತಿಗಳಿಗೆ ಏನು ಅನ್ಸುತ್ತೆ? ಇದು ನ್ಯಾಯವಾದದ್ದಲ್ಲ ಅನ್ಸುತ್ತೆ. ಇದಕ್ಕೆ ಉತ್ತರ ಪಡಿತೀನಿ ಸರ್. ಕಾಶಪ್ಪನವರು ಆನ್ಸರ್ ಮಾಡೋದಕ್ಕೆ ಬಂದರೆ, ಉತ್ತರ ಕೊಡಕ್ಕೆ ಬಂದರೆ ಅದನ್ನು ಮುಗಿಸ್ಬಿಡಿ ಸರ್. ಇಲ್ಲ, ಮರ್ತೋದೆ ಅನ್ನೋದು ನೋಡಿ ಸರ್, ತಾವು ಇದಕ್ಕಿಂತ ಲಿಂಗಾಯತ ವೀರಶೈವರು ಅಂತ ಹೇಳ್ಕೊಂಡ್ಬಿಟ್ಟು ಮೊದಲು ಮೀಸಲಾತಿ ಪಡ್ಕೊಳ್ತಾ ಇದ್ರಿ, ಲಿಂಗಾಯತ ವೀರಶೈವ ಮಹಾಸಭಾದ ಸದಸ್ಯರಾಗಿದ್ರಿ, ಈಗ ಪ್ರತ್ಯೇಕ ಪಂಚಮಸಾಲಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀರಿ, ಪ್ರತ್ಯೇಕವಾಗಿ ಮೀಸಲಾತಿ ಕೇಳ್ತಾ ಇದ್ದೀರಿ. ಇದಕ್ಕಿಂತ ಲಿಂಗಾಯತ ಸಮಾಜದಲ್ಲಿ ಯಾಕೆ ಈ ಒಡಕು ಬಂತು? ಒಡಕ್ಕೇನು ಬಂದಿಲ್ಲ. ಯಾರು ನಾವು ಬೇರೆ ಅಂತ ಭೇದ ಭಾವ ನಾವು ಎಲ್ಲಿ ಮಾಡಿಲ್ಲ, ಎಲ್ಲಿ ತೋರಿಸ್ಕೊಂಡಿಲ್ಲ. ನಾವೆಲ್ಲರೂ ಒಂದೇ ಅಂತ ಭಾವನೆಯನ್ನು ಇಟ್ಕೊಂಡು ಬಂದಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಲಿಂಗಾಯತ ಪಂಚಮಸಾಲಿಗೆ ಒಳಗೆ ಲಿಂಗಾಯತ ನಮ್ಮ ಸಮುದಾಯಕ್ಕೆ ಇವತ್ತು ತುಳಿತಕ್ಕೆ ಒಳಗಾಗ್ತಾ ಇದ್ದೀವಿ. ನಮ್ಮ ಮೇಲೆ ಅನೇಕ ಜನ ನಮ್ಮ ಒಳಪಂಗಡಗಳದವರೇ, ನಮ್ಮ ಅಂತಂಬ್ರೆ ಅಂತ ಹೇಳ್ತೀವಿ, ಅವರೆಲ್ಲರೂ ಮೀಸಲಾತಿಯನ್ನು ಪಡೆದ್ರು. ಅವ್ರ ಮೀಸಲಾತಿ ಈಗ ನಮ್ಮ ಜೊತೆಗಿರುವಂಥ ಗಾಣಿಗೆ ಸಮುದಾಯಕ್ಕೆ ಪಡೆದ್ರು, ಮತ್ತು ಅನೇಕ ನೊಣಬರು ಪಡೆದ್ರು, ಸಾಧರು ಪಡೆದ್ರು. ನಮ್ಮವ್ರಿಗೆ ಯಾಕಿಲ್ಲ ಅನ್ನೋದು ಒಂದೇ. ಇವತ್ತು ಲಿಂಗಾಯತ ಒಳಪಂಗಡಗಳಲ್ಲಿ 34 ಒಳಪಂಗಡಗಳು ಇವತ್ತು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಪಡೆದಿದ್ದಾವೆ, ರಾಜ್ಯ ಸರ್ಕಾರದ 2A ಪಡೆದಿದ್ದಾವೆ. ಆದರೆ ನಮಗೆ ಯಾಕಿಲ್ಲ ಅನ್ನೋ ಒಂದೇ ಭಾವನೆಗೆ ಇವತ್ತು ನಾವು ಕೂಡ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮಾಜ, ಇದಕ್ಕೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಇವರು ಇದಕ್ಕೆ ತಾನೇ ದ್ವಾರಕಾನಾಥ್ ಅವರು ಹೇಳಿದ ಮಾತು ದಿಢೀರ್ ಅಂತೇಳಿ ನಾವೇನು ಇವತ್ತು ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ಕಳೆದ 27 ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆಗಳನ್ನು ಕೊಡ್ತಾ ಬಂದರು. ಕೊನೆಗೆ ಇವತ್ತು ನಾವು ಈ ಹಂತಕ್ಕೆ ತಲುಪಬೇಕಾಯ್ತು. ಇವತ್ತು ಪಾದಯಾತ್ರೆಯನ್ನು ಮಾಡಿದ್ವಿ 39 ದಿವಸಗಳ ಕಾಲ, 25 ದಿವಸಗಳಿಂದ ಇವತ್ತು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಇವತ್ತು ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದ್ದಕ್ಕೆ ಅಲ್ವಾ ಈ ಒಂದು ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದು. ವಿಜಯಾನಂದ್ ಅವರೇ ನೋಡಿ, ಹರಿಯಾಣದಲ್ಲಿ ಜಾಟ್ರು, ರಾಜಸ್ಥಾನದಲ್ಲಿ ಗುಜ್ಜರರು, ಗುಜರಾತ್ನಲ್ಲಿ ಪಟೇಲ್ ಪಾಟೀದಾರ್ ಸಮುದಾಯದವರು, ಮಹಾರಾಷ್ಟ್ರದಲ್ಲಿ ಮರಾಠರು, ಈ ಬಲಿಷ್ಠ ಸಮುದಾಯಗಳೇ
ಬೀದಿಗಳು ಹೋರಾಟ ಶುರು ಮಾಡಿದ್ರು ಇದು ಕಳೆದ 5-6 ವರ್ಷಗಳ ಪ್ರವೃತ್ತಿ. ಯಾಕೆ ಹೀಗಾಯಿತು? ಇನ್ನು ಉಳಿದವ್ರು ಏನು ಮಾಡಬೇಕು? ಸುಮಾರು 300 ಜಾತಿ ಜನಾಂಗಗಳಿದೆ, ಅದರಲ್ಲಿ ಸುಮಾರು 200 ಜಾತಿಗಳಿಗೆ ಸಂಘಟನೆ ಇಲ್ಲ, ಮಠ ಇಲ್ಲ, ಸ್ವಾಮಿ ಇಲ್ಲ, ಒಬ್ಬ MLA ಒಬ್ಬ ಆಫೀಸರು ಇಲ್ಲ. ಅವರೆಲ್ಲಿಗೆ ಹೋಗಬೇಕು? ನೀವೆಲ್ಲ ಇದ್ದೀರಿ, ನಿಮಗೆ ನೋಡಿ ರಾಜಕೀಯ ಲಿಂಗಾಯತರಾಗೂ ಲಾಭ ಪಡ್ಕೊಂಡಿದ್ದೀರಿ, ಎಲ್ಲರೂ ಪಂಚಮಸಾಲಿಗಳಿಗೂ ಲಾಭ ಕೇಳ್ತಾ ಇದ್ದೀರಿ. ಲಿಂಗಾಯತರಾಗಿ ಲಾಭ ಪಡ್ಕೊಳ್ಳೋದು, ಪಂಚಮಸಾಲರಾಗಿ ಲಾಭ ಪಡ್ಕೊಳ್ಳೋದಲ್ಲ. ಇವತ್ತು ಹಿಂದೆ ಕಡಿಮೆ ಜನಸಂಖ್ಯೆ ಇದ್ದಾಗ ನಾವು ಕೂಡ ಒಳ್ಳೆ ಜಮೀನ್ದಾರರೇ ಇದ್ವಿ, ಸಾಕಷ್ಟು ನಾವು ಬಲಿಷ್ಠರಿದ್ವಿ, ಆರ್ಥಿಕವಾಗಿ ಪ್ರಬಲರಿದ್ವಿ. ಆದರೆ ಎಲ್ಲೋ ಒಂದು ಕಡೆಗೆ ಇವತ್ತು ನಮ್ಮ ಸಮಾಜ ಕೂಡ ಭಾಳಷ್ಟು ಏನು ಹೆಮ್ಮರವಾಗಿ ಬೆಳೆದಂಥ ಸಂದರ್ಭದಲ್ಲಿ ಇವತ್ತು ನಾವು ಜಮೀನನ್ನು ಕಳ್ಕೊಂಡಿದ್ದೀವಿ. ಇವತ್ತು ಅನೇಕ ಸಂತ್ರಸ್ತರಾಗಿದ್ದೀವಿ. ಮುಳುಗಡೆಯಲ್ಲಿ ನಮ್ಮ ಜಮೀನನ್ನು ಕಳ್ಕೊಂಡಂಥವ್ರು, ನಾನು ಕೂಡ ಒಬ್ಬ ಸಂತ್ರಸ್ತ, ನಾನು ಕೂಡ ಜಮೀನನ್ನು ಕಳ್ಕೊಂಡಂಥವ್ನು. ಇವತ್ತು ನನ್ನ ಕುಟುಂಬಕ್ಕೆ ಮೀಸಲಾತಿ ಬೇಡ ಆಗಿರ್ಬೋದು, ಎಲ್ಲೋ ಸಮಾಜದ ಕಟ್ಟಕಡೆ ಮನುಷ್ಯ ಇವತ್ತು ಯಾವ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥವನಿಗೆ ಇವತ್ತು ಸಂವಿಧಾನಾತ್ಮಕವಾಗಿ ಅವ್ರಿಗೆ ಮೀಸಲಾತಿ ಕೊಡೋದಕ್ಕೆ ಹಕ್ಕಿದೆಯಲ್ಲ, ಸಂವಿಧಾನಾತ್ಮಕವಾಗಿ ಕೊಡುವಂಥ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾರದೇ ಮೀಸಲಾತಿಯನ್ನು ಕಿತ್ಕೋಬೇಕು, ಇನ್ನೊಬ್ಬರಿಗೆ ಅನ್ಯಾಯ ಆಗಬೇಕು, ಅವ್ರ ಅವ್ರ ಮೀಸಲಾತಿಯನ್ನು ಕಿತ್ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ಆದ್ರೆ ಈಗ ನಮ್ಮ ಹಕ್ಕನ್ನು, ಸಂವಿಧಾನಾತ್ಮಕ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಲಕ್ಷ್ಮೀನಾರಾಯಣ ಅವ್ರ ಸಂಕಟ ಬೇರೆ. ಅವ್ರೀಗ ಹೇಳಿ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ಒಕ್ಕೂಟ ಅಂತ ರಚಿಸ್ಕೊಂಡಿದ್ದಾರೆ. ಹಿಂದುಳಿದ ವರ್ಗದ ಚಿಂತಕರು, ಮಾಜಿ ಆಯೋಗದ ಅಧ್ಯಕ್ಷರು ರವಿವರಂ ಕುಮಾರ್, ದ್ವಾರಕನಾಥ್ ಇವರೆಲ್ಲ ಇವರಿಗೆ ಸಲಹೆಗಾರರಾಗಿದ್ದಾರೆ. VR ಸುದರ್ಶನ್ ಅವರು ಮತ್ತು ನರಸಿಂಹಯ್ಯನವರು. ಖಂಡಿತ ತಮ್ಮ ಸಂಕಟ ಏನು ಇವತ್ತಿನ ವಾತಾವರಣದಲ್ಲಿ? ನೋಡಿ, ಮೊಟ್ಟ ಮೊದಲನಾಗಿ ನೀವು ದೇವಾಂಗ ಸಮಾಜವನ್ನು ಪ್ರತಿನಿಧಿಸ್ತೀರಿ, ಅದನ್ನೆಲ್ಲ ನೇಕಾರ ಸಮಾಜ. ಹೌದು, ನೇಕಾರ ಸಮಾಜದ ರಾಜ್ಯಾಧ್ಯಕ್ಷನಾಗಿ ಇವಾಗ ಕೆಲಸ ಮಾಡ್ತಾ ಇದ್ದೇನೆ. 1918ರಿಂದಲೂ ಕೂಡ ನಾವು ಪ್ರಾರಂಭ ಮಾಡೋದೇ ಆದರೆ ಮಿಲ್ಲರ್ ಆಯೋಗದಿಂದ ಪ್ರಾರಂಭ ಮಾಡಿ ವರ್ತಮಾನಕ್ಕೆ ಬನ್ನಿ. ಅದು ಇಲ್ಲಿ ಬಂದ್ಬೇಡ, ಆಯಿತು, ವರ್ತಮಾನಕ್ಕೆ ಸಂಘರ್ಷ ಹಿಂದಿನ ಇದನ್ನು ಬಿಟ್ಬೇಡ. ಮೊದಲನೇದು ನನ್ನ ಅಭಿಪ್ರಾಯ, ಕಾಂತರಾಜು ಅವರ ಆಯೋಗದಲ್ಲಿ ಏನು ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಶೈಕ್ಷಣಿಕ ಜಾತಿ ಜನಗಣತಿಯನ್ನು ಶೈಕ್ಷಣಿಕ ಗಣತಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ಹಾಕಿದ್ರ ಕೈ, ಅದು ಮೊದಲು ರಿಲೀಸ್ ಆಗಬೇಕು ಅಂತಕ್ಕಂಥದ್ದು ನನ್ನ ಮೊಟ್ಟ ಮೊದಲ ಆಗ್ರಹ. ಹಿಂದಿನ ಸರ್ಕಾರದಲ್ಲೂ ಕೂಡ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗಲೂ ಕೂಡ ನಾನು ಪ್ರಶ್ನೆ ಮಾಡಿ ಅದರಿಂದ ಉತ್ತರವನ್ನು ಪಡೆದಿದ್ದೇನೆ. ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಆಗ್ರಹ ಮಾಡ್ತಾ ಇರ್ತಕ್ಕಂಥವ್ರು ಮೊಟ್ಟ ಮೊದಲು ಯಾಕೆ ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಅದು ಏನಿದೆ ಒಳಗಡೆ ಇರ್ತಕ್ಕಂಥದ್ದು ಬಿಟ್ಟುಬಿಡಿ. ಈ ಹುತ್ತದೊಳಗಡೆ ಇರ್ತಕ್ಕಂಥದ್ದು ಅದು ಯಾವ ಪ್ರಾಣಿ ಅಂತಕ್ಕಂಥದ್ದು ನಮ್ಗೆ ಈಚೆಗೆ ಬಂದ ಮೇಲೆ ತನಗೆ ಗೊತ್ತಾಗ್ತಕ್ಕಂಥದ್ದು. ಅದರಿಂದ ಮೊದಲು ಅದನ್ನು ಬಿಟ್ಟ ನಂತರ ಈ ಸಂಕಷ್ಟಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನಾವು ಪಂಚಮಶಾಲಿ ಇವತ್ತೇನು ಅವರು 2Aಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜನಾಂಗ ನಾವು ದ್ವೇಷ ಮಾಡ್ತಾ ಇಲ್ಲ. ಅವ್ರ ಹಕ್ಕು, ಅವ್ರು ಕೇಳ್ತಕ್ಕಂಥದ್ದಲ್ಲ ಪ್ರಶ್ನೆ. ಆದರೆ ನನಗನ್ಸ್ತಕ್ಕಂಥದ್ದು, ನಾನು ಒಂದನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ತಮಗೆ. 2016ರಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆ ಮಾಡಿದೆ ಮಾನ್ಯ ಮಂತ್ರಿಗಳಿಗೆ. ಹಿಂದುಳಿದ ವರ್ಗಗಳ ಒಂದು 2Aಗೆ ಯಾವ್ಯಾವ ಸಮುದಾಯಗಳು ಅಪೇಕ್ಷೆ ಪಟ್ಟಿದ್ದಾವೆ, ಯಾವ್ಯಾವ ವರ್ಷದಿಂದ ಅಪೇಕ್ಷೆ ಪಟ್ಟಿದ್ದೇವೆ ಅಂತಕ್ಕಂಥದ್ದು. 43 ಸಮುದಾಯಗಳು, ಪಂಚಮಶಾಲಿ, ವೀರಶೈವ ಲಿಂಗಾಯತ ಸೇರಿದಂತೆ, ಒಕ್ಕಲಿಗ ಸಮಾಜ ಸೇರಿದಂತೆ 43 ಸಮಾಜಗಳು ನಮ್ಮನ್ನು 2Aಗೆ ಸೇರಿಸಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ದಾರೆ. ಇಂದಿನ ಎಲ್ಲ ಆಯೋಗಗಳಿಂದಲೂ ಸೇರಿ ಹಾಕಿರ್ತಕ್ಕಂಥದ್ದು. ಅದಕ್ಕೆ ಮತ್ತೆ ನಾನೊಂದು ಮರುಪ್ರಶ್ನೆ ಮಾಡಿದೆ. ಆಯಿತು, 43 ಸಮುದಾಯಗಳು, ಮುಂದುವರೆದಿರ್ತಕ್ಕಂಥ ಸಮುದಾಯಗಳು, ಅಂದ್ರೆ ಒಕ್ಕಲಿಗರು ಇಡಿಯಾಗಿ ಕೇಳಿದ್ರೆ ಅಥವಾ ಕೆಲವು ಒಳಪಂಗಡಗಳು ಕೇಳಿರ್ತಕ್ಕಂಥದ್ದು ಪ್ರಶ್ನೆ. ಅದಕ್ಕೆ ನಾನು ತಕ್ಷಣ ಇನ್ನೊಂದು ಕ್ವಶನ್ ಆಗಿ ಕೇಳಿದ ಸಂದರ್ಭದಲ್ಲಿ ಇದನ್ನು ಸೇರಿಸ್ಲಿಕ್ಕೆ ಏನಾದರೂ ಕೂಡ ಮಾನದಂಡದ ಬಗ್ಗೆ ನನಗೆ ಉತ್ತರ ಬೇಕು ಅಂತಕ್ಕಂಥ ಪ್ರಶ್ನೆ. ಮಾನದಂಡ ಕುಲಶಾಸ್ತ್ರ ಅಧ್ಯಯನ ಯಾವ ರೀತಿ ಆಗಬೇಕು? ಈಗಾಗಲೇ ದ್ವಾರಕನಾಥ್ ಅವರು ಹೇಳಿದ್ರು, ಕುಲಶಾಸ್ತ್ರ ಅಧ್ಯಯನ ಹೇಗೆ ಮಾಡಬೇಕು. ಅದು ಕೇವಲ ವರದಿನ 1 ದಿವಸದಲ್ಲೋ 2 ದಿವಸದಲ್ಲೋ ಅಥವಾ 3 ತಿಂಗಳಲ್ಲೋ 6 ತಿಂಗಳು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕುಟುಂಬದ ಮನೆಗೂ ಕೂಡ ಆಯೋಗದ ಸದಸ್ಯರು ಹೋಗಿ ಕೂತು ಚರ್ಚೆ ಮಾಡಿ ಅವ್ರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ವರದಿಯನ್ನು ತಯಾರು ಮಾಡಬೇಕಾದ್ರೆ ಕನಿಷ್ಠ 16 ವರ್ಷಗಳು ಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ 43 ಸಮುದಾಯಗಳು ಕೇಳಿದವಲ್ಲ 2Aಗೆ ಸೇರಿಸ್ಬೇಕು ಅಂತ ಹೇಳಿಂತ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಾರ್ಚ್ ಅಲ್ಲ, ಫೆಬ್ರವರಿ 4ನೇ ತಾರೀಕು ತನಕ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಸರ್ಕಾರ ಆಗಲಿ ಒಂದು ಪತ್ರ ಬರಲಿಲ್ಲ. ಇಂಥ ಸಮುದಾಯಗಳು 2Aಗೆ ಸೇರಿಸ್ಬೇಕು ಅಂತೇಳಿ ಅಂತ ನಮಗೆ ಬೇಡಿಕೆ ಇಟ್ಟಿದ್ದಾರೆ. ಇವನ್ನ ಕುಲಶಾಸ್ತ್ರ ಅಧ್ಯಯನಕ್ಕೆ ನೀವು ಒಳಪಡಿಸ್ಬೇಕು ಅಂತಕ್ಕಂಥದ್ದನ್ನು ಯಾವ ಮಾಡಲಿಲ್ಲ. ಇವನ್ ಆಯೋಗಗಳು ಕೂಡ ಯಾವುದೂ ಕೂಡ ಇದನ್ನು ಕೈ ಹಾಕಲಿಲ್ಲ. ಹಾಗೆಯೇ ಪೆಂಡಿಂಗ್ ಉಳ್ಕೊಂಬಂದಿದೆ ಇವತ್ತಿನವರೆಗೂ. ಸ್ಟಿಲ್ ಟುಡೇ ಇವತ್ತಿನವರೆಗೂ ಕೂಡ ಅದಾಗೆ ಪೆಂಡಿಂಗ್ ಉಳ್ಕೊಂಬಂದಿರ್ತಕ್ಕಂಥ. ನನ್ನ ಪ್ರಶ್ನೆ ಏನು ಅಂತಂದರೆ, ಪಂಚಮಶಾಲಿ ನಮ್ಮ ಸ್ನೇಹಿತರು, ನಾನು ಅವರೆಲ್ಲ ಜೊತೆ ಶಾಸಕರಾಗಿದ್ದಂಥವ್ರು, ಹೋರಾಟ ಮಾಡ್ತಕ್ಕಂಥದ್ದು ಅವ್ರ ಹಕ್ಕಿದೆ. ಹಕ್ಕಿನ ಬಗ್ಗೆ ನಾವು ಕೇಳ್ತಾ ಇಲ್ಲ, ಜನಾಂಗದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಆದರೆ 2A ನಲ್ಲಿ ಬರ್ತಾ ಇರ್ತಕ್ಕಂಥ ಏನು ಈ ಸಣ್ಣ
ನಮ್ಮ ಮೋಸ್ಟ್ ಬ್ಯಾಕ್ವರ್ಡ್ ನಾವೇನಿದ್ದೀವಿ, ಇವು ಸಮುದಾಯಗಳು ಬೇರೆಯವ್ರಿಗೋಸ್ಕರ ನಾವಿರ್ತಕ್ಕಂಥ ಸಮುದಾಯಗಳು. ಅಂದರೆ ನಾವು ವೃತ್ತಿ ಮಾಡಿ ಬೇರೆಯವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ 200, 203 ಸಮುದಾಯಗಳು ಇರ್ತಕ್ಕಂಥವು. ಅಂದರೆ ಕುಂಬಾರ್ ಇರ್ಬೋದು, ಕಮ್ಮಾರ್ ಇರ್ಬೋದು, ನೇಕಾರ್ ಇರ್ಬೋದು. ಈಗ ನಾವು ನೇಕಾರರು, ಬಟ್ಟೆ ನೇಯ್ದು ಯಾರಿಗೋಸ್ಕರ? ನಮಗೋಸ್ಕರ ಬಟ್ಟೆ ನೇಯಲ್ವಲ್ಲ ನಾವು, ನಿಮ್ಮ ಮಾನವನ ಮುಚ್ಚತಕ್ಕಂಥ ವ್ಯವಸ್ಥೆಗೋಸ್ಕರ ವೃತ್ತಿ. ಆದರೆ ಈಗೇನು ವೀರಶೈವ ಸಮಾಜ, ಪಂಚಮಶಾಲಿ ಸಮಾಜ ಅವರು ವೃತ್ತಿನಲ್ಲಿಲ್ಲ. ಅವರು ಅದೇನೆ ಕೃಷಿಕರು ಜಗತ್ತನ್ನ ಆಳ್ತಕ್ಕಂಥ, ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮುದಾಯ. ಕೃಷಿ ಅಂದ್ರೆ ವೃತ್ತಿ ಅಲ್ಲ ಅಂತೀರಾ? ಕೃಷಿ ವೃತ್ತಿ ಅಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಕೃಷಿ ಕಾರ್ಮಿಕರು ವೃತ್ತಿಗೆ ಬರ್ತಾರೆ, ಕೃಷಿಕರು ಆಳ್ತಕ್ಕಂಥವ್ರು, ದೇಶ ಆಳ್ತಕ್ಕಂಥವ್ರು, ಜಮೀನ್ದಾರಿ ಆಳ್ತಕ್ಕಂಥವ್ರಿಗೆ. ಸೀಮಾ ಅವ್ರಿಗೆ ಒಂದು ನಾನು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸೀಮಾ ಆಚಾರ್ಯ ಅವರು, ಮೇಡಮ್, ಈಗ ಇವತ್ತಿನ ಈ ಒಂದು ಹೋರಾಟಗಳು, ಈ ಬೇರೆ ಬೇರೆ ಜನಾಂಗ ಜಾತಿ ವರ್ಗಗಳು ಕೇಳ್ತಾ ಇರುವಂತಹ ಮೀಸಲಾತಿ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ನೀವೀಗಾಗಲೇ ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಆಗಿದ್ದೀರಿ. ನೀವು ಹಿಂದುಳಿದ ವರ್ಗದ ಆಯೋಗ ಕೂಡ ಇದರ ಇದು ಮಾಡಬೇಕಾಗತ್ತೆ, ಅಲ್ಲಿ ಒಂದು ಶಿಫಾರಸು ಕೂಡ ಕಳಿಸ್ಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಗೇನು ಅನ್ಸುತ್ತೆ? ಖಂಡಿತ ಸರ್, ಇಂತಹ ಒಂದು ನಡೆ ಖಂಡನೀಯ ಅಂತ ನನ್ನ ಭಾವನೆ. ಆಯೋಗಗಳಿಗೂ ಕೂಡ ಹೋಗ್ತಾ ಇದ್ದೇವೆ, ಇದು ನಡೆಯಬಾರದು. ಈಗ ನಮ್ಮ ಸ್ನೇಹಿತರು ಯಾರೋ ಒಬ್ರು ಪಂಚಮಸಾಲಿಗಳಲ್ಲೇ ಒಬ್ರು ಹೇಳ್ತಾ ಇದ್ರು ಈಗಷ್ಟೇ, ಇಲ್ಲ ನಮ್ಮಲ್ಲಿ ಕೂಡ ಬಹಳಷ್ಟು ಬಡತನ ಇದೆ. ಮತ್ತು ದ್ವಾರಕಾನಾಥ್ ಅವ್ರು ಹೇಳಿದ್ರು ಈಗ ಶುರು ಮಾಡಿದ್ರು ಅಂತ. ಇಲ್ಲ, ನಾವು ಮೊದಲಿನಿಂದ ಪ್ರಾರಂಭ ಮಾಡಿದ್ವಿ. ಸದಾಶಿವ ಆಯೋಗದ್ದು ಹೌದು ಸರ್, ಸರ್ಕಾರಗಳು ಯಾವುದೇ ಆಯೋಗಗಳ ರಿಪೋರ್ಟ್ ಅನ್ನ ತೆಗೆದುಕೊಂಡು ಅದನ್ನ ಅಮಲುಗೊಳಿಸ್ಲಿಲ್ಲ, ಜಾರಿಗೊಳಿಸ್ಲಿಲ್ಲ. ಆದ್ರೂ ಸಹ ಸದಾಶಿವ ಆಯೋಗದ ಸ್ಯಾಂಪಲ್ ಅಂತ ನಮಗೆ ಗೊತ್ತಿದೆ, ಏನನ್ನ ಪ್ರಪೋಸ್ ಮಾಡಿತ್ತು ಅಂತ. ಸದಾಶಿವ ಆಯೋಗ ಎಲ್ರಿಗೂ ತಿಳಿದಿದೆ, ಒಳ ವರ್ಗೀಕರಣ, ಇಂಟರ್ನಲ್ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಬೇಕು ಅಂತ. ಒಂದು ವೇಳೆ ಪಂಚಮಸಾಲಿಗಳು ಹೋಗೋದೇ ಆದ್ರೆ ಇಂಟರ್ನಲ್ ಕ್ಲಾಸಿಫಿಕೇಶನ್ಸ್, ಈಗ ಅವರೇ ಹೇಳಿದ್ರು ನಾವು ತುಳಿತಕ್ಕೆ ಒಳಗಾಗಿ ಹೋಗಿದ್ದೀವಿ. ತಾವು ಕೇಳಿದ್ರಿ ಯಾತಕ್ಕೆ ಲಿಂಗಾಯತರಿಗೂ ಮತ್ತೆ ಪಂಚಮಸಾಲಿಗಳಿಗೂ ಏನ್ ಬಂತು ತೊಂದ್ರೆ, ಯಾಕೆ ನೀವಿಬ್ರು ಬೇರೆನಾ? ಇಲ್ಲ ನಾವು ಒಂದೇ ಇದ್ದೀವಿ, ಆದ್ರೆ ತುಳಿತಕ್ಕೆ ಒಳಗಾಗಿ ಹೋಗಿದ್ದೀವಿ ಅಂತ. ಹಾಗೆ ಅವರು ತುಳಿತಕ್ಕೆ ಒಳಗಾಗಿ ಹೋಗಿದ್ದಾರೆ ಅನ್ನೋದಾದ್ರೆ 3B ಯಲ್ಲೇ ಒಂದು ಇಂಟರ್ನಲ್ ಕ್ಲಾಸಿಫಿಕೇಶನ್ಸ್ ಅನ್ನ ಕೇಳಿ. ಬಿಕಾಸ್ ಅವರುಗಳಿಗೆ ಅವರದ್ದೇ ಆದ ಸಪೋರ್ಟ್ ಕೊಡ್ತಕ್ಕಂಥ ಎಜುಕೇಶನಲ್ ಸೆಂಟರ್ಸ್ ಇದೆ, ಅವರಿಗೆ ಇನ್ಸ್ಟಿಟ್ಯೂಷನ್ಸ್ ಇದೆ, ದೊಡ್ಡ ದೊಡ್ಡ ಮಠಮಾನ್ಯಗಳಿವೆ, ಅತ್ಯಂತ ಮುಂದುವರೆದಂತಹ ಸಮಾಜ. ಅಂಥದ್ರಲ್ಲಿ ಈ ಅತಿ ಸಣ್ಣ ಸಣ್ಣ ಸಮುದಾಯಗಳಿರ್ತಕ್ಕಂಥ ಕಾಯಕಯೋಗಿಗಳು, ಶ್ರಮಿಕ ವರ್ಗಗಳು, ಇಂತಹ ಒಂದು ಸಮಾಜಕ್ಕೆ ನಾನು ಬರ್ತೀನಿ ಅಂತಂದ್ರೆ ಆಲ್ರೆಡಿ ಈಗ ಇಲ್ಲಿ ಇರ್ತಕ್ಕಂಥ ಸಮಾಜಗಳೇ ಏನಿದೆ, ಇವುಗಳ ತುಳಿತದಲ್ಲೇ ನಾವು ಉಳ್ಕೊಳ್ಳೋದೇ ತುಂಬಾ ಕಷ್ಟವಾಗಿದೆ. 95% ಬೇರೆ ಸಮಾಜಗಳು ಆಲ್ರೆಡಿ ಈಗ 2A ನಲ್ಲಿರ್ತಕ್ಕಂತಹ ಸಮಾಜಗಳೇ ಡಾಮಿನೇಟ್ ಮಾಡಿ ನಮಗೆ ಏನನ್ನೂ ಕೊಡದಂತಹ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈಗ ಮತ್ತೆ ಪಂಚಮಸಾಲಿಗಳು ಬರೋದೇ ಆದ್ರೆ ಸಂಪೂರ್ಣವಾಗಿ ಈ ಕಾಯಕ ಯೋಗಿಗಳಿರಬಹುದು, ಕುಶಲಕರ್ಮಿಗಳು ಅಂತ ಯಾರಿದ್ದಾರೆ, ಶ್ರಮಿಕ ವರ್ಗದವರು, ಪೂರ್ಣ ಅವರ ಅಸ್ತಿತ್ವವನ್ನೇ ಇದು ಎಂತದ್ದು ಅನುಮಾನಿಸುವಂತದ್ದಲ್ಲ ಸರ್, ಅಸ್ತಿತ್ವವೇ ಇಲ್ಲ ಅನ್ನುವಂತಹ ದಿನಗಳು ಕೂಡ ದೂರ ಇಲ್ಲ ಅನ್ನೋದು ನನ್ನ ಭಾವನೆ. 3B ಯಲ್ಲಿ ಎಲ್ಲಿದ್ದಾರೆ ಅಲ್ಲೇ ಒಂದು ಇಂಟರ್ನಲ್ ಕ್ಲಾಸಿಫಿಕೇಶನ್ಸ್ ಅನ್ನು ತಗೊಳ್ಬಹುದು. ಅವರು ಅಲ್ಲಿ 5% ಇದೆ, ಅದರಲ್ಲೇ ನಮಗೇನು ಹೇಳ್ತಾ ಇರೋದು. ಹಾಗಾದ್ರೆ ನಮಗೆ ನ್ಯಾಯಯುತವಾದ ಬೇಡಿಕೆನೇ ಕೇಳಬಾರ್ದು ಅಂತನಾ? ಅಲ್ಲ, ನೀವು ಅಷ್ಟೇ ಹೇಳಿ. ನಾವು ನಮಗೂ ನೋವಾಗಿದೆ. ನಮ್ಮ ಮಕ್ಕಳು ಬಡತನದಿಂದ ನೋಡಿ ನಂತಾ ಇದ್ದಾರೆ. 1 ಎಕರೆ ಜಮೀನಿಲ್ಲ, ಗುಡಿಸಲದಲ್ಲಿದ್ದಾರೆ, ಮನೆ ಇಲ್ಲ. ನೀವು ಹೇಳ್ತೀರಿ ದೊಡ್ಡ ದೊಡ್ಡ ಮಠ ಮಾನ್ಯಗಳಿದ್ದಾವೆ, ಏನು ಇವತ್ತು ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಎಷ್ಟು ಸಂಸ್ಥೆಗಳಿದೆ ಮೇಡಮ್? ಪಟ್ಟಿ ಮಾಡಿಕೊಡಿ ನೋಡ್ತೀನಿ. ಸುಮ್ಮನೆ ನೀವು ಕುತ್ಕೊಂಡು ಆ ಥರ ಹೇಳೋದಲ್ಲ. ನಮ್ಮ ನ್ಯಾಯಯುತವಾದ ಸಂವಿಧಾನಾತ್ಮಕವಾದ ಬೇಡಿಕೆ ಇದೆ, ನಿಮಗೆ ನಾವು ಕೇಳ್ತಾ ಇಲ್ಲ. ನೀವು ನಮಗೆ ಉಪದೇಶ ನಮ್ಗೆ ಕೊಡೋದು ಬೇಕಾಗಿಲ್ಲ, ನಿಮ್ಮ ಉಪದೇಶ ನಮಗೆ ಅವಶ್ಯಕತೆ ಇಲ್ಲ. ನೀವು 3B ದಲ್ಲಿ ಹೋಗ್ರಿ, ಅಲ್ಲೇ ಕ್ಲಾಸಿಫಿಕೇಶನ್ ಮಾಡಿಸಿ ಅಂತ ನೀವು ಕೇಳೋದು. ನಮಗೆ ನಿಮ್ಮ ಬೇಡಿಕೆಗಳು, ನಿಮ್ಮ ಉಪದೇಶ ಅವಶ್ಯಕತೆ ಇಲ್ಲ. ನೋಡಿ, ನಮ್ಮದು ನ್ಯಾಯಯುತವಾದ ಬೇಡಿಕೆ ಇದೆ, ನಾವು ಸರ್ಕಾರಕ್ಕೆ ಕೇಳ್ತೀವಿ. ಮುಖ್ಯಮಂತ್ರಿಗಳು ಇವತ್ತು ಆಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ, 6 ತಿಂಗಳಲ್ಲಿ ಕೊಡ್ಲಿ, ಅವ್ರು ಕೊಡ್ತಾರೆ ಬಿಡಿ. ನಮ್ಮ ಸಮುದಾಯದಲ್ಲಿ ಸಂಸ್ಥೆ ಇದಾವೆ, ಮಠಾಧೀಶರಿದ್ದಾರೆ ಅಂತ ನಮ್ಮ ಬಗ್ಗೆ ಹೇಳಕ್ಕೆ ನಿಮ್ಗೆ ಏನೋ ಅಧಿಕಾರ ಇಲ್ಲ. ನೀವು ದಯವಿಟ್ಟು ಹೇಳ್ಬೇಡಿ. ಹೇಳಿ, ನಮ್ಮ ಬಗ್ಗೆ ಏನು ಹೇಳ್ಬೇಡಿ. ನಿಮ್ದು ಹೇಳ್ಕೊಳ್ತಿದೆಯಲ್ಲ, ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ, ನಮ್ಮ ಸಮುದಾಯದ ಬಗ್ಗೆ ಹೇಳ್ಕೊಂಡಿದ್ದೀನಿ. ನೀವು ಹೇಳೋದೈತೆ ಅದು ಅವರ ಅಂತಿಮ ಅಭಿಪ್ರಾಯ ಅಲ್ಲ, ಅವ್ರ ಅಭಿಪ್ರಾಯ ಅಷ್ಟೇ ಹೊರತು ನಮ್ಮ ಬಗ್ಗೆ ಹೇಳ್ಬೇಡಿ. ಮಠಾಧೀಶರಿದ್ದಾರೆ ನೋಡಿ, ಅದಕ್ಕೆ ನಾನು ಹೇಳೋದು
ನೋಡಿ ಯಾಕೆ ನೀವು ಸಣ್ಣ ನಮ್ಮನ್ನ ಜಾತಿ ಬೇರೆ ಪಡಿಸೋ ಇಲ್ಲೇ ನಿಮಿಷ ನೋಡಿ. ಮಾಡ್ತಿದ್ದೀರಿ? ಮೇಡಮ್ ಈಗ ನಿಮ್ಮ ಸರ್, ಇಲ್ಲಿ ಅಭಿಪ್ರಾಯ ನಿಮಗೆ ನೀವು ಅಲ್ಲ, ಒಂದು ಇರ್ಲಿ, ಅವಕಾಶ ಸರಿ. ಇದ್ರೆ ಹರೀಶ್ ಆಗಲ್ಲ. UAಗಳಲ್ಲಿ ಬಹಳಷ್ಟು ಶ್ರಮಿಕ ಹೇಳ್ಕೊಳ್ಳಿ, ಅವ್ರು ಆಯ್ತು, ವರ್ಗದವರು ಇದ್ದಾರೆ ಅವ್ರು ಸರ್. ಒಳಗುದಿ ಅಂತ ನಾವು ಕೇಳ್ಕೊಂಬಿಡಿ. ಕಾಶಪ್ಪನವ್ರು ಇರ್ಲಿ. ಓಕೆ, ಓಕೆ. ಕಾಶಪ್ಪನವ್ರು ನಾವು ಮೇಡಮ್ ನೋಡಿ. ಹಾಗೆ ಲೈನಲ್ಲಿ ಇರಿ, ಲೈನಲ್ಲಿ ಇರಿ, ಕಾಶಪ್ಪನವ್ರು ಮೇಡಮ್ ಇರ್ಲಿ, ಲೈನಲ್ಲಿ ಇರಿ, ಕಾಶಪ್ಪನವ್ರು. ಲೈನಲ್ಲಿ ಇರಿ. ಸೀಮಾಚಾರ್ಯ ಅವರು ಹೇಳಿದ್ರು, ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾಶಪ್ಪನವರು ಕೂಡ ಹೇಳ್ತಾ ಇದ್ರು, ಯಾಕಂದ್ರೆ ಒಬ್ಬರು ಇಬ್ಬರನ್ನೋ ನೋಡಿಕೊಂಡು ನಾವು ಇದು ವರ್ಗ ಪ್ರಬಲವಾಗಿದೆ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಎಷ್ಟೋ ಇವತ್ತು ಆ ಜನಾಂಗದಲ್ಲಿರುವಂತಹ ಎಷ್ಟೋ ಕುಟುಂಬಗಳು ಕೂಡ ಬಹಳ ಹೌದು ಬಹಳ ಕೆಳವರ್ಗದಲ್ಲೂ ಕೂಡ ಇದ್ದಾರೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕೂಡ ಬಹಳ ಕಷ್ಟದಲ್ಲಿದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರಿ ಸರ್ ತಾವು. ಹೌದಾಯ್ತು. ಸೀಮಾ ಆಚಾರ್ಯ ಅವರೇ, ತಾವು ನನಗೆ ಗೊತ್ತಿರೋ ಹಾಗೆ ತಾವು ವಿಶ್ವಕರ್ಮ ಜನಾಂಗದ ಹಿನ್ನೆಲೆಯಿಂದ ಬಂದಿರೋರು. ಇವತ್ತು ನೀವು ಒಬ್ಬ ಆಂಟ್ರಪ್ರನರ್ ಆಗಿದ್ದಾರೆ, ಒಬ್ಬ ಮಹಿಳಾ ಉದ್ಯಮಿ ಆಗಿದ್ದೀರಿ. ತಮಗೆ ಯಾವ ರೀತಿ ಈ ಥರ ಮೇಲೆ ಬರಲಿಕ್ಕೆ ಸಾಧ್ಯವಾಯಿತು? ಒಂದು ಸ್ವಯಂ ಉದ್ಯೋಗ ಮಾಡುವಷ್ಟು, ಒಂದು ಉದ್ದಿಮೆ ನಡೆಸುವಷ್ಟು ಚೈತನ್ಯ ಎಲ್ಲಿಂದ ಬಂತು? ಮೀಸಲಾತಿ ಮೂಲಕವೋ, ಶೈಕ್ಷಣಿಕ ಮೀಸಲಾತಿಯಿಂದಾಗಿ ತಾವು ಇದಕ್ಕೆ ಬರೋಕ್ಕೆ ಸಾಧ್ಯವಾಯ್ತಾ? ಇವತ್ತಿನ ಸ್ಥಿತಿಗತಿಗೆ ತಲುಪಲಿಕ್ಕೆ ಸಾಧ್ಯವಾಯ್ತಾ? ಇಲ್ಲ ಸರ್, ಶೈಕ್ಷಣಿಕವಾಗಿ ಅಂತ ಇನ್ನೂ ಅಂಥ ರಿಸರ್ವೇಶನ್ಸ್ ಅನ್ನ ಖಂಡಿತವಾಗ್ಲೂ ಎಲ್ಲೂ ತಗೊಳ್ಳಿಕ್ಕೆ ಆಗಿಲ್ಲ ಸರ್. ತೀರಾ ಹಂತವಾಗಿ ಬಂದಂತದ್ದು. ಇವತ್ತು ನಾವು ಯಾವ ಹಂತದಲ್ಲಿ ಇದ್ದೀವಿ ಸರ್, ತೀರಾ ಒಂದು ಸಣ್ಣ ಮಟ್ಟದ ಒಂದು ಉದ್ಯಮ ಸ್ವಂತವಾಗಿದ್ದೀವಿ ಅನ್ನೋದು ಸತ್ಯ. ಈ ಹಂತಕ್ಕೆ ಬರ್ಲಿಕ್ಕೆ ಇವತ್ತು ನಾವಿರೋ ಹಂತದಲ್ಲಿ ರಿಸರ್ವೇಶನ್ಸ್ ಮುಖಾಂತರ ಬರುವಂತದ್ದಾದ್ರೆ ಬಹಳ 1 ವರ್ಷ 2 ವರ್ಷದಲ್ಲಿ ಬರಬೇಕು. ನಾವ್ ಈ ಹಂತ ಮುಟ್ಲಿಕ್ಕೆ 20 ವರ್ಷ ತಗೊಂಡಿದ್ದೀವಿ ಸರ್. ಒಂದು ಕಾಲದಲ್ಲಿ 10-15 ವರ್ಷಗಳ ಕಾಲ ಟೀಚಿಂಗ್ ನಲ್ಲಿದ್ದು, ಪ್ರೈವೇಟ್ಗಳಲ್ಲಿದ್ದು, ರಿಸರ್ವೇಶನ್ಸ್ ಗಳಲ್ಲಿ ಏನು ಇಲ್ಲದಿರ ಸಿಗದಿರ, ಮತ್ತೆ ಅಲ್ಲಿಂದ ತೀರಾ ಹಂತವಾಗಿ ಬಂದಂತದ್ದು. ಈ ಪ್ರಾಸೆಸ್ ಬಂದು ರೀಚ್ ಆಗ್ಲಿಕ್ಕೇನೆ ಹಿಡಿತು ಸರ್, ಒಂದು 10-15 ವರ್ಷಗಳ ಕಾಲ ಹಿಡಿದಿದೆ. ಹಾಗಾಗಿ ಯಾವುದೇ ಮೀಸಲಾತಿ ಸಿಕ್ಕಿಲ್ಲ. ಆ ಮೀಸಲಾತಿ ಮುಖಾಂತರನೇ ಬರುವಂತದ್ದಾದ್ರೆ ಖಂಡಿತವಾಗ್ಲೂ ಇವಾಗ ನಾವ್ ಇರ್ತಕ್ಕಂಥ ಸ್ಥಿತಿ, ನೀವು ಪ್ರಶ್ನೆ ಮಾಡಿದ್ದು ನನಗೆ ಖಂಡಿತ ಅರ್ಥ ಆಯ್ತು. ಅದರ ಹಿನ್ನೆಲೆ ಇನ್ನು ಬಹಳಷ್ಟು ಬೇಗ ಈ ಒಂದು ಇದಕ್ಕೆ ಮೀಸಲಾತಿ ಮುಖಾಂತರ ಬರೋದಾದ್ರೆ ತುಂಬಾ ಸಮಯ ಬೇಡ ಸರ್. ಆದ್ರೆ ನಾವು 15-20 ವರ್ಷ ತಗೊಂಡಿದ್ದೀವಿ ಈ ಒಂದು ಹಂತಕ್ಕೆ ನಿಲ್ಲಬೇಕಾದ್ರೆ. ಆದರೆ ಈಗ 30 ವರ್ಷದಿಂದ ನಮ್ಮಲ್ಲಿ ಆರ್ಥಿಕ ಉದಾರೀಕರಣ ಬಂತು, ಸ್ಪರ್ಧಾತ್ಮಕ ಜಗತ್ತು, ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ, ಇದರಲ್ಲಿ ಮೀಸಲಾತಿಯಿಂದ ಎಷ್ಟು ಮಟ್ಟಿಗೆ ಲಾಭ ಸಿಗಲಿಕ್ಕೆ ಸಾಧ್ಯ? ಈಗಾಗಲೇ ಎಲ್ಲ ಜಾತಿ ಜನಾಂಗಗಳ ವಿದ್ಯಾವಂತ ಯುವಕರು ತಮ್ಮ ದಾರಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಈ ಮೀಸಲಾತಿ ಹೋರಾಟಗಳಿಗೆ ಎಲ್ಲ ಒಂದು ಕಡೆ ಒಂದು ಇತಿಮಿತಿ ಹಾಕಲೇಬೇಕಾಗುತ್ತೆ. ಆವತ್ತಿನ 1990 ಪೂರ್ವದ ಸ್ಥಿತಿ ಬೇರೆ ಇತ್ತು. 91ರ ನಂತರ ಭಾರತ ಬೇರೆ ಆಗಿಬಿಟ್ಟಿದೆ. ಇವತ್ತು ಈ ನಾಲೆಡ್ಜ್ ಎಕಾನಮಿನಲ್ಲಿ ಬೇರೆ ಬೇರೆ ಅವಕಾಶಗಳನ್ನ ನಮ್ಮ ವಿದ್ಯಾವಂತ ಹುಡುಗರು ನೋಡ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಒತ್ತಾಯಿಸಬೇಕಲ್ವಾ? ಎಲ್ಲ ಯುಗದಲ್ಲಿ ಇದು ಸಹಜ. ಅವರು ಅವರು ಮೇಡಮ್ ಅವರು ಹೇಳಿದ್ರು, ಪವರ್ಫುಲ್ ಆಗಿ ಕೇಳ್ತಾರೆ ಅಂದ್ರೆ ಅವರಿಗೆ ನಿಮ್ಮ ಸ್ಥಾನವನ್ನ ಬಿಟ್ಕೊಟ್ಬಿಡಿ, ನೀವು ಬನ್ನಿ ನಿಮ್ಮ ಪಾಡಿಗೆ ಅಂತ ಹೇಳ್ದಂಗ ಆಗತ್ತೆ ಸರ್. ಇದಷ್ಟೇನೆ. ಆಗ ಸಣ್ಣ ಸಣ್ಣ ಸಮಾಜಗಳಿದೆ ಸರ್. ಒಂದು ಹೊಸದಾಗಿ ಇದೆಲ್ಲ ನಡೀತಾ ಒಂದೊಂದು ತಿಳ್ಕೊಳ್ತಾ ಹೋಗ್ತಾ ಇದ್ದಾಗೆ ಸಿಂಪಿ ಸಮಾಜ ಅಂತ ಇಡೀ ಕರ್ನಾಟಕದಲ್ಲಿ ಅವರ ಜನ ಸಮಾಜಗಳಿದಾವೆ. ಸಿಂಪಿ ಸಮಾಜ, ನೇವಾರ ಸಮಾಜ, ನಾನು ಹೇಳಕ್ ಇಷ್ಟಪಡ್ತೀನಿ, ಮಠಾಧೀಶರಿದ್ದಾರೆ, ಇರ್ತಕ್ಕಂಥ ಒಂದು ಸಮುದಾಯ ಇದೆ. ಇವತ್ತು ಇಂಥವ್ರುಗಳೆಲ್ಲ ಏನ್ ಮಾಡ್ಬೇಕು ಸರ್ ಅಲ್ಲಿಗೆ? ಎಲ್ಲರಿಗೂ ನ್ಯಾಯ ಸಿಗ್ಲಿ ಅಂತ ನಮ್ಮ ಆಸೆ. ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ. ಸಂವಿಧಾನಾತ್ಮಕವಾಗಿ ಯಾರಿಗೆ ಕೇಳುವಂತ ಹಕ್ಕಿದೆ ಅವ್ರು ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಮೀಸಲಾತಿ ಒದಗಲಿ. ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವ್ರು ಮುಂದೆ ಬರಬೇಕಲ್ಲ. ಈಗ ನೀವು ಸ್ವಂತ ಶಕ್ತಿ ಅಂತ ನೀವು 15 ವರ್ಷದಿಂದ ಇವತ್ತು ಬಂದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇವತ್ತು ನಮ್ಮ ಸಮುದಾಯದಲ್ಲಿ ಅದೇ ಜನ ಇದ್ದಾರೆ. ನಮ್ಮ ಸಾಹೇಬ್ರು ಹೇಳ್ದಂಗೆ 90 ದಶಕದಲ್ಲಿ ಇವತ್ತು ಭಾಳಷ್ಟು ಜನಾಂಗ ಇವತ್ತು ಪ್ರಬಲವಾಗಿತ್ತು. ಇವತ್ತು ಜಮೀನ್ದಾರರಿದ್ದರು, ಇನ್ನೊಂದಿದ್ರು. ಆದರೆ ಇವತ್ತಿನ ಪರಿಸ್ಥಿತಿಗೆ ಹೋಲಿಸಿದರೆ ಇವತ್ತು 1 ಎಕರೆ ಭೂಮಿ ಕೂಡ ಇಲ್ಲ, ಇವತ್ತು ಮನೆ ಕೂಡ ಇಲ್ಲ. ಗುಡಿಸಲಲ್ಲಿ, ಬಾಡಿಗೆ ಮನೆಯಲ್ಲಿ ಎಲ್ಲೋ ಕೂಲಿ ಕಾರ್ಮಿಕರು, ದುಡ್ಡು ತಿನ್ನೋಂಥವ್ರು, ದಿನಗೂಲಿ ಮಾಡಿ ತಿನ್ನೋಂಥವ್ರು ನಮ್ಮ ಸಮುದಾಯದಲ್ಲಿದ್ದಾರೆ. ಮಠಾಧೀಶರು ಇದ್ದಾರೆ, ಶಿಕ್ಷಣ ಸಂಸ್ಥೆಗಳಿದಾವೆ ಅಂತ ಹೇಳಿದ್ರಿ. ಯಾವ ಶಿಕ್ಷಣ ಸಂಸ್ಥೆಗಳು ಇವತ್ತು ನಮ್ಮ ಪುಕ್ಕಟ ವಿದ್ಯಾಭ್ಯಾಸವನ್ನು ಕೊಡ್ತಾವೆ ಹೇಳಿ ಮೇಡಮ್? ಯಾವ ಅಭ್ಯಾಸ ಇದೆ? KLE ತಗೊಳ್ಳಿ, ಪ್ರಭಾಕರ್ ಕೋರೆ ಅವರು ಕೊಡ್ತಾರ? ಪ್ರಭಾಕರ್ ಕೋರೆ ಅವರಿಗೆ ಸಮಾಜ ಕಳಕಳಿ ಇಲ್ಲ. ಪ್ರಭಾಕರ್ ಕೋರೆ ಅವರು ಏನು KLE ಸಂಸ್ಥೆ, ಲಿಂಗಾಯತ ಸಂಸ್ಥೆ ಕಟ್ಟಿದ್ರು, ಅವ್ರು ಏನಾದ್ರು ಉಚಿತ ಶಿಕ್ಷಣ ಕೊಡ್ತಾರ? ಕಾಶಪ್ಪನವ್ರು ತಾವು ಅವ್ರ ಜೊತೆಗೆ ವಾಗ್ಯುದ್ಧ ಬೇಡ. ಓಕೆ ಮೇಡಮ್, ಈಗ ಕೊನೆಯದಾಗಿ ಇವತ್ತು ನಿಮ್ಮ ಹೋರಾಟವನ್ನ ನೀವು ತಾತ್ಕಾಲಿಕವಾಗಿ ಹಿಂಪಡ್ಕೊಂಡಿದ್ದೀರಿ. ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, CM ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯನ್ನ ಈಡೇರಿಸ್ತಾರೆ ಅನ್ನುವಂತಹ ನಂಬಿಕೆ ನಿಮಗಿದೆಯಾ? ನೋಡಿ, ಖಂಡಿತವಾಗಿ 64 ದಿವಸಗಳಿಂದ ನಡೆದಂಥ ಈ ಒಂದು ಹೋರಾಟ, ಇವತ್ತು ಪಾದಯಾತ್ರೆ ಆಗಿರ್ಬೋದು, 39 ದಿವಸಗಳ 712 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ಅರಮನೆ ಮೈದಾನದಲ್ಲಿ ಒಂದು 5 ಲಕ್ಷ ಹೆಜ್ಜೆಗಳ ಪಾದಯಾತ್ರೆ ರ್ಯಾಲಿ ಕೂಡ ಮಾಡಿದ್ವಿ. ಸುಮಾರು 10 ಲಕ್ಷ ಜನರನ್ನು ಸೇರಿಸಿ ಇವತ್ತು ಒಂದು ಶಕ್ತಿ ಪ್ರದರ್ಶನ ಕೂಡ ಲಿಂಗಾಯತ ಒಳಪಂಗಡಗಳಲ್ಲೇ
ಲಿಂಗಾಯತರ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇವತ್ತು ಶಕ್ತಿ ಪ್ರದರ್ಶನ ಆಗಿದ್ದು ಮೊದಲ ಬಾರಿಗೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ತದನಂತರ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತು, ಏನೋ ಇವರು ಪಂಚಮಸಾಲಿಯವರು ಸುಮ್ಮ ಕೂಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ವಿಚಾರ ಸಂಗ್ರಹಣೆ ಮಾಡಿದಾಗ ಎಲ್ಲೋ ಯಡಿಯೂರಪ್ಪನವ್ರ ಮನಸ್ಸು ಕೂಡ ಇತ್ತು, ಮೀಸಲಾತಿಯನ್ನು ಅವತ್ತೇ ಘೋಷಣೆ ಮಾಡಿಬಿಡೋಣ ಅಂತೇಳಿ. ನಮ್ಮವರೇ ಕೆಲವಷ್ಟು ಜನ ಅಡ್ಡ ಆದರು, ನಮ್ಮವರೇ, ನಮ್ಮ ಸಮುದಾಯದವರೇ ಇವತ್ತು ಅಧಿಕಾರ ಪಡೆದು ಭಾಳ ದೊಡ್ಡಂತ ಆದಂಥವ್ರು ಅದಕ್ಕೆ ತಡೆ ಒಡ್ಡಿದ್ರು. ಕಡೆಗೆ ಇವತ್ತು ಯಡಿಯೂರಪ್ಪನವ್ರಿಗೆ ಎಲ್ಲೋ ಜ್ಞಾನೋದಯ ಆಯಿತು. ಇವತ್ತು ಇಲ್ಲ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಕಳೆದ 25 ದಿವಸಗಳಿಂದ ಏನು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಧರಣಿ ಸತ್ಯಾಗ್ರಹ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಕೂತ್ಕೊಂಡಿದ್ವಿ. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಸದನದಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ಒಂದು ಅವಧಿಯನ್ನು ನಿರೀಕ್ಷೆ ಮಾಡಿದ್ವಿ. ನಾವು ಇಷ್ಟು ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಅವಧಿಯನ್ನು, ಒಂದು ಕಾಲಾವಕಾಶವನ್ನು ತಗೊಂಡು ಮಾಡಬೇಕು ಅಂತ ಹೇಳಿದ್ವಿ. ಆ ಮಟ್ಟಿನಲ್ಲಿ ಇವತ್ತು ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ 6 ತಿಂಗಳ ಒಳಗಡೆ ನಾವು ಮೀಸಲಾತಿಯನ್ನು ಲಿಂಗಾಯತ ಪಂಚಮಸಾಲಿಯರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಂತೆ ಇವತ್ತು ಸಚಿವರು ಮತ್ತು ಶಾಸಕರು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಬಂದು ನಮಗೆ ಮನವಿ ಮಾಡಿಕೊಂಡ್ರ ಹಿನ್ನೆಲೆಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಇವತ್ತಿನ ಹಿಂದೆ ಪಡೆದಿದ್ದೀವಿ. 6 ತಿಂಗಳಿಗೆ ಮಾತ್ರ ಕೊಡದೇ ಇದ್ರೆ ನಮ್ಮದು ಮತ್ತೆ ಒಂದು ಶಕ್ತಿ ಪ್ರದರ್ಶನ ತೋರಿಸ್ತೇವೆ, ಮತ್ತೆ ಈ ಒಂದು ಧರಣಿ ಸತ್ಯಾಗ್ರಹ. ನೋಡಿ ವಿಜಯಾನಂದ್, ಇಲ್ಲೇನೆ ಜಾತಿ ಬಲ ಪ್ರದರ್ಶನ ಅದು ಸಾಮಾಜಿಕ ನ್ಯಾಯದ ಹೋರಾಟ ಆಗಲ್ಲ. ಜಾತಿ ಬಲ ಪ್ರದರ್ಶನ ಡೆಮೋಕ್ರಸಿ ಅಂತ ಜಾತಿ ತೆಲಣಿಕೆ ಲೆಕ್ಕಾಚಾರ ಅಲ್ಲ. ದೇವೇಗೌಡರು ಏನ್ ಮಾಡಿದ್ರು? ಜಾತಿ ಲೆಕ್ಕಾಚಾರ ಅಲ್ಲ. ಅನೇಕ ಸಮಾಜದವರು ಶಕ್ತಿ ಪ್ರದರ್ಶನ ಮಾಡೇ ತಗೊಂಡಿದ್ದಾರೆ ಸರ್. ನಾವು ಅದೇ ಮಾಡಬೇಕಾಗಿದೆ ಅನಿವಾರ್ಯವಾಗಿ. ಲಕ್ಷ್ಮಣ್ ಸರ್, ಏನ್ ಹೇಳ್ತೀರಿ ಇವತ್ತಿನ ಈ ಎಲ್ಲ ಹೋರಾಟಗಳನ್ನ ನೋಡೋದಾದ್ರೆ? ನೀವು ಹೇಳಿದ್ರೆ ಇವತ್ತು ಕೇವಲ ರಾಜಕಾರಣದಿಂದ ಅಥವಾ ಈ ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ, ಇದು ಹಿಂದುಳಿದ ವರ್ಗಗಳ ಆಯೋಗದಿಂದನೂ ಕೂಡ ಬರಬೇಕಾಗತ್ತೆ. ಬಟ್ ಇವೆಲ್ಲ ಜನಾಂಗಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಏನನ್ಸುತ್ತೆ ಅಂದರೆ ಯಾವ ರೀತಿಯಾಗಿ ಇದು ಎಂಡ್ ಆಗಬಹುದು, ಎಂಡ್ ಆಗಬೇಕು? ರಾಜಕಾರಣದ ವ್ಯವಸ್ಥೆ ಒಳಗಡೆ ಇವತ್ತು ಸ್ನೇಹಿತರು ಹೇಳಿದ್ರು 700 ಕಿಲೋಮೀಟರ್ ಬಂದಿದ್ದೀವಿ, 30 ದಿವಸ ನಾವು ಹೌದು. ಹಾಗಾದರೆ ಹಿಂದುಳಿದ ವರ್ಗದಲ್ಲಿ 102-103 ಜನಾಂಗದಲ್ಲಿ 3 ಕೋಟಿ ಜನ ಇದ್ದಾರೆ. ನಾವು ಮಹಾರಾಷ್ಟ್ರ ಬಾರ್ಡರಿಂದ ಬೆಳಗಾವಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಹೋರಾಟ ಮಾಡೋದಾದರೆ. ಅಂದರೆ ಶಕ್ತಿ ಪ್ರದರ್ಶನ ಮಾಡಿ ನಾವು ಏನಾದರೂ ಕೂಡ ಒಂದು ಮೀಸಲಾತಿ ಪಡ್ಕೋಬೇಕು ಅನ್ನೋದಾದರೆ ಅದಕ್ಕಿನ್ನೂ ಹೆಚ್ಚಾಗಿ ಪ್ರದರ್ಶನ ಮಾಡಲಿಕ್ಕೆ ಆಗುತ್ತೆ, ಇಲ್ಲ ಅಂತಕ್ಕಂಥದ್ದಲ್ಲ. ಆದರೆ ನನಗನ್ಸಿರ್ತಕ್ಕಂಥದ್ದು, ನಾನೊಬ್ಬ ನನ್ನ ರಾಜಕೀಯ ಅನುಭವದಲ್ಲಿರ್ತಕ್ಕಂಥದ್ದು, ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ಈ ಪವರನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಏನಿದ್ರು ಕೂಡ ಆಯೋಗದಿಂದ ಆಗಬೇಕು, ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಇದುವರೆಗೂ ಕೊಟ್ಟಿರ್ತಕ್ಕಂಥ ಯಾವುದೇ ಆಯೋಗಗಳು ಇದನ್ನ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್ ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೂ ಕೂಡ ಈವರೆಗೆ ನಮ್ಮ ಜೊತೆಗೆ ಚರ್ಚೆಗೆ ಪಾಲ್ಗೊಂಡದಕ್ಕೆ ಥ್ಯಾಂಕ್ ಯು, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಎಸ್, ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ